ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ SSC-GD ನೋಟಿಫಿಕೇಶನ್ ಆಗ್ಯದ ನೋಡ್ರಿ. ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ಈ ಸೆಪ್ಟೆಂಬರ್ 5ನೇ ತಾರೀಕಿನಂದು ನೋಟಿಫಿಕೇಶನ್ ಆಗ್ತದೆ ಅಂತೇಳಿ ಒಂದು ನೋಟಿಫಿಕೇಶನನ್ನು ಬಿಟ್ಟಿದ್ರು. ಅದೇ ರೀತಿ ಆ ಮಾತಿನಂತೆ ಏನಾಗ್ಯದ ಅಂತಾರೆ 5/9/2024 ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಏನಾಗ್ಯದ ನಿಮ್ದು ನೋಟಿಫಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗ್ಯದ. ನೋಡ್ರಿ, ಈ ಸಲ ಎಷ್ಟು ಪೋಸ್ಟ್ ಕಾಲ್ಫಾರ್ಮ್ ಆಗಿದಾವಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡ್ರಿ, ಇವಾಗ 39,841 ಪೋಸ್ಟ್ ಏನಾಗಿದಾವ ಅಂತಾರ ನೋಡ್ರಿ, ಕಾಲ್ಫಾರ್ಮ್ ಆಗಿದಾವ. ನಿಮಗೆಲ್ಲ ಇದು ಖುಷಿ ವಿಚಾರ ಅಂತ ಹೇಳ್ಬೋದು. ಈ ಉದ್ದೇಶವನ್ನು ಇಟ್ಕೊಂಡು ನಾನೇನು ಮಾಡ್ತಾ ಇದ್ದೆ ಅಂತಂದ್ರೆ ನೆಕ್ಸ್ಟ್ ಈಗ ಆಲ್ರೆಡಿ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಿಂದಿನ SSC-GD ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೆ. ಅದೇ ರೀತಿ ನಾ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಡೈಲಿ ಒಂದೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕಾರಣಾಂತರಗಳಿಂದ ಮಿಡಲ್ ಒಂದೊಂದು ದಿನ ಗ್ಯಾಪ್ ಆಗ್ತಾ ಇದೆ. ನೋಡ್ರಿ, ಈ 39,841 ಪೋಸ್ಟ್ ಟೋಟಲ್ ಆಲ್ ಓವರ್ ಇಂಡಿಯಾ ಒಳಗೆ ಅದಾವ. ಓಕೆ, ಇನ್ನು ಕರ್ನಾಟಕಕ್ಕೆ ಎಷ್ಟು ಬರ್ತಾವ ಅಂತೇಳಿ ನೆಕ್ಸ್ಟ್ ಇನ್ನೂ ಒಂದು 15 ದಿನ, ಒಂದು 20 ದಿನ ಆದ ನಂತರ ಮತ್ತೇನು ಮಾಡ್ತಾರ ಅಂತಾರೆ, ಮತ್ತೊಂದು ನೋಟಿಫಿಕೇಶನ್ ಬಿಡ್ತಾರೆ. ಅವಾಗ ನಮಗೆ ಸ್ಟೇಟ್ ವೈಸ್ ಎಷ್ಟು ಪೋಸ್ಟ್ ಇರ್ತಾವೆ ಅಂತೇಳಿ ಗೊತ್ತಾಗ್ತದೆ. ಆಲ್ರೆಡಿ ನಾ ಏನು ಮಾಡಿದ್ದೀನಿ ಅಂತಾರೆ ಈ ನೋಟಿಫಿಕೇಶನ್ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡ್ಕೊಳ್ರಿ. ಅದಾದ ನಂತರ ಈ ಎಕ್ಸಾಮ್ ಒಳಗೆ ಮ್ಯಾಥ್ಸ್ 20 ಕ್ವಶನ್ಸ್ ಇದ್ದಿರ್ತಾವೆ. ಈ 20 ಕ್ವಶನ್ಸ್ ಒಳಗೆ ನಾವು ಈ 20ಗೆ 20 ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಎಲ್ಲನೂ ಈ ಕ್ವಶನ್ಸ್ ಪೇಪರನ್ನು ಸಾಲ್ವ್ ಮಾಡಿದ್ವಿ ಅಂತಾರೆ. 20ಕ್ಕೆ 18+ ಕ್ವಶನ್ಸನ್ನು ನಾವು ಮಾಡ್ಬೋದು. ಓಕೆ, ಹಾಗಾದ್ರೆ ನೋಡ್ರಿ, ಈ 2000 ಪ್ರಶ್ನೆಗಳ ಸರಣಿಯಲ್ಲಿ ಇದು ಒಂದು 13ನೇ ವಿಡಿಯೋ ಆಗಿರ್ತದೆ. ಈ 13ನೇ ವಿಡಿಯೋದಲ್ಲಿ ಯಾವ ರೀತಿ ಪ್ರಶ್ನೆಗಳದಾವ ಅಂತೇಳಿ ಒಂದೊಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಹಂಗಾರೆ ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ ಅಂತಾರ ನೋಡ್ರಿ. ಫಸ್ಟ್ ಕ್ವಶನ್ ಏನದ, ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ 3 people is 3:5:7. 6 years ago the sum of their age was 87. then find their present ages. ಅಂದ್ರ ಏನನ್ನತಾರ ಅಂತ ನೋಡ್ರಿ, ಒಂದು 3 ಜನ ಅದಾರ ಅಂತ. ಆ 3 ಜನರದ್ದು ವಯಸ್ಸಿನ ಅನುಪಾತ ಕೊಟ್ಟಿದಾರ. ಅನುಪಾತ ಎಷ್ಟೈತಿ ಅಂತೇಳಿ ನೋಡ್ರಿ. ಅನುಪಾತ ಯಾವಾಗಿಂದ ಐತಿ ಅಂತಾರ, ಪ್ರೆಸೆಂಟ್ ಐತಿ. ಪ್ರೆಸೆಂಟ್ ಅಂತಾರ ಏನು ಹೇಳ್ರಿ, ಇವಾಗಿಂದ ಅನುಪಾತ ಕೊಟ್ಟಿದಾರ, ಪ್ರಸ್ತುತ. ಓಕೆ, ಇನ್ನು ನೆಕ್ಸ್ಟ್ ಈ ಅನುಪಾತ ಪ್ರಸ್ತುತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನನ್ನತಾರ ಅಂತಾರೆ 6 years ago ಅಂದ್ರೆ 6 ವರ್ಷಗಳ ಹಿಂದೆ ದ ಸಮ್ ಆಫ್ ದೇರ್ ಏಜಸ್ ವಾಸ್ 87 years. ನೋಡ್ರಿ, ಯಾವಾಗಿಂದ ಕೊಟ್ಟಾರ ಅಂತಾರ, 6 ವರ್ಷ ಹಿಂದಿಂದ ಸಮ್ ಕೊಟ್ಟಾರ. ನೆಕ್ಸ್ಟ್ ಏನು ಅನ್ನತ್ತಾರ ಅಂತಾರೆ ದೆನ್ ಫೈಂಡ್ ದ ಪ್ರೆಸೆಂಟ್ ಏಜಸ್. ಹಂಗಾರೆ ಪ್ರಸ್ತುತ ವಯಸ್ಸನ್ನು ಕಂಡಿಡ್ರಿ ಅನ್ನಕತ್ತಾರ. ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ ಪ್ರಶ್ನೆಯನ್ನ. ನೋಡ್ರಿ, 3 ಜನ ಅದಾರ ಅಂತ ನೋಡ್ರಿ. ಯಾರೋ A B C ಅಂತೇಳಿ 3 ಜನ ತಗೊಳ್ರಿ. ಯಾರು A B C 3 ಜನ ಅದಾರ ಅಂತ ತಿಳ್ಕೊಳ್ರಿ. ಜಸ್ಟ್ ಈ 3 ಜನರದ ಅನುಪಾತ ಯಾವಾಗಿಂದ ಐತಿ ನೋಡ್ರಿ, 3:5:7 ಅದ. 3 ಜನರದ್ದು ಪ್ರೆಸೆಂಟ್ ಅನುಪಾತ ಅದ ನೋಡ್ರಿ. ಪ್ರಸ್ತುತ ಈ 3 ಜನರದ್ದು ವಯಸ್ಸಿನ ಅನುಪಾತ ಎಷ್ಟೈತಿ ಅಂತಾರೆ, ಇಷ್ಟೈತಿ. ಇನ್ನು ನೆಕ್ಸ್ಟ್ ಈ 87 ಅನ್ನೋದು ವಯಸ್ಸು ಯಾವಾಗಿಂದ ಐತಿ ಅಂತಾರ 6 ವರ್ಷಗಳ ಹಿಂದೆ. ನೋಡ್ರಿ, 6 ವರ್ಷಗಳ ಹಿಂದೆ ಅವ್ರ ವಯಸ್ಸಿನ ಮೊತ್ತ ಎಷ್ಟೈತಿ ಅಂತಾರ 87 ಐತಿ. ಸಮ್ ಎಷ್ಟದ ಹೇಳ್ರಿ, 87 ಅದ. ಓಕೆ, ನೋಡ್ರಿ, ಈ ಅನುಪಾತ ನೋಡಿದಾಗ ಅನುಪಾತ ಏನೈತಿ ಅಂತಾರೆ ಪ್ರೆಸೆಂಟ್ ಐತಿ. ಈ ವಯಸ್ಸನ್ನು ನೋಡಿದಾಗ ವಯಸ್ಸು ಯಾವಾಗಿಂದ ಮೊತ್ತ ಕೊಟ್ಟಿದ್ದಾರೆ, ಬಟ್ ಯಾವಾಗಿಂದ ಕೊಟ್ಟಿದಾರ ಅಂತಾರ 6 ವರ್ಷ ಹಿಂದಿಂದ ಕೊಟ್ಟಿದಾರ. ನಮಗಿಲ್ಲಿ ಏನು ಮಾಡಕ್ಕೆ ಬರಂಗಿಲ್ಲ ಅಂತಾರ, ಈ ಅನುಪಾತವನ್ನು ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಬರಂಗಿಲ್ಲ. ನಾವು ಈ ಏಜಸ್ಸನ್ನು ಏನು ಮಾಡ್ಕೋಬೇಕಂತಾರ, ಚೇಂಜಸ್ ಮಾಡ್ಕೋಬೇಕಾಗ್ತದ. ಹಂಗಾರೆ ನೋಡ್ರಿ, ಈ ಅನುಪಾತ ಪ್ರೆಸೆಂಟ್ ಐತಿ ಅಂತಾರೆ. ಈ ವಯಸ್ಸಿನ ಮೊತ್ತ ಕೂಡ ನಾವು ಏನು ಮಾಡ್ಕೋಬೇಕು ಅಂತಾರೆ, 3 ಜನರದ್ದು ಪ್ರೆಸೆಂಟ್ ತೊಗೋಬೇಕು. ಆ ಪ್ರೆಸೆಂಟ್ ತೊಗೋಬೇಕಂತಾರೆ ಏನು ಮಾಡ್ಬೇಕು ನೋಡ್ರಿ, ಇವಾಗ 3 ಜನ ಅದಾರ, A B C 3 ಜನ ಅದಾರ ಅಂತ ನೋಡ್ರಿ. ಈ 3 ಜನರದ್ದು ಮೊತ್ತ 87, 6 ವರ್ಷದ ಹಿಂದಿಂದ ಐತಿ. ಹಂಗಾರೆ ಈ ಪ್ರೆಸೆಂಟ್ ಅವ್ರದ್ದು ಮೊತ್ತ ಎಷ್ಟಾಕೈತಿ ಅಂತಾರ, ಪ್ರತಿಯೊಬ್ಬರದು 6 ವರ್ಷ ಮುಂದೆ ಬರ್ಬೇಕ್ರಿ. 6 ವರ್ಷದಿಂದ ನನ್ನ ವಯಸ್ಸು 20 ಇತ್ತು ಅಂತಾರೆ, ಈಗ 26 ಅದಾವ ಅಂತ ಹೇಳ್ಬೋದಾ. ಹಂಗೆ ಅವ್ರದ್ದು 6 ವರ್ಷದಿಂದ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ಈಗ ಪ್ರೆಸೆಂಟ್ ಇಷ್ಟ ಐತಿ ಅಂತಾರೆ. ಎಲ್ಲರದು ಏನು ಮಾಡ್ಬೇಕು ಹೇಳ್ರಿ, ನಾವು 6 ವರ್ಷ ಮುಂದೆ ಬರ್ಬೇಕು. ಓಕೆ, ಹಂಗಾರೆ ನೋಡ್ರಿ, ಇವ್ರದ್ದು 6 ವರ್ಷ ಮುಂದೆ ಬರ್ತೀರಿ, ಬಿದ 6 ವರ್ಷ ಮುಂದೆ ಬರ್ತೀರಿ, ಸಿದ 6 ವರ್ಷ. ಹಂಗಾರೆ ಟೋಟಲ್ ಈ 3 ಜನರದ್ದು ಸೇರಿ ಎಷ್ಟು ವರ್ಷ ಮುಂದೆ ಬರ್ಬೇಕಾಗ್ತದೆ, ನಾವು 18 ವರ್ಷ ಮುಂದೆ ಬರ್ಬೇಕಾಗ್ತದೆ. ಹಂಗಾರೆ ಈ 87ಕ್ಕೆ 18 ಕೂಡಿಸಿದ್ರಿ ಅಂತ ನೋಡ್ರಿ, ಎಷ್ಟಾಗುತ್ತೆ, 8 7 15, 1 ಕ್ಯಾರಿ ಅಂತ ನೋಡ್ರಿ 10 ಆಗುತ್ತೆ. ಟೋಟಲ್ ಅವ್ರ ವಯಸ್ಸಿನ ಮೊತ್ತ ಎಷ್ಟಾಕೈತಿ ಅಂತಾರೆ ಪ್ರೆಸೆಂಟ್ 105 ವರ್ಷ ಆಕೈತಿ. ಓಕೆ, ನೋಡ್ರಿ, ಇದು ಬೇಸಿಕ್ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ಗೊತ್ತಾಗ್ತದ. ನೋಡ್ರಿ, ಮೊದಲು ಒಂದು ಸ್ವಲ್ಪ ನಾವು ಏಜಸ್ ಕಲಿಬೇಕಂತಾರೆ ಬೇಸಿಕನ್ನು ಕಲಿತಿರ್ತೀವಿ. ಆ ಕಲಿತಾಗ ನಮಗೆ ಇದು ಏನಾಗುತ್ತೆ ಅಂತಾರೆ, ಇದು ಹೆಂಗೆ ಅಂತೇಳಿ ಗೊತ್ತಾಗುತ್ತೆ. ನಾವು ಡೈರೆಕ್ಟ್ ಏನು ತೊಗೋಬೇಕಂತಾರೆ, ಈ 105 ಹೆಂಗೆ ಬಂತು ಅಂತ ನಮ್ಗೆ ಗೊತ್ತಾಗಬೇಕು. ಇದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗ್ತದೆ. ವಯಸ್ಸಿನ ಮೊತ್ತ ಎಷ್ಟು ಅಂತಾರೆ 105, ಇದು ಪ್ರೆಸೆಂಟ್. ಹಂಗಾರೆ ಅವ್ರು 3 ಜನರದ್ದು ವಯಸ್ಸಿನ ಮೊತ್ತ ಪ್ರಸ್ತುತ ಎಷ್ಟೈತಿ ಅಂತಾರ
105 ವರ್ಷ ಐತಿ. ಅವ್ರ ಪ್ರಸ್ತುತ ಅನುಪಾತ ಎಷ್ಟೈತಿ ಅಂದ್ರೆ 3:5:7 ಐತಿ. ಹಂಗಾರೆ ಈಗ ಏನು ಮಾಡ್ಬೋದು ಅಂತ ನೋಡ್ರಿ, ಮತ್ತೆ 105 ಐತಿ ಅಂತಾರೆ ಈ ಅನುಪಾತ ಕೂಡ ನಾವೇನು ಮಾಡ್ಕೋಬೇಕಾಗ್ತದೆ, ಇಲ್ಲಿ ಕೂಡಿಸ್ಕೋಬೇಕಾಗ್ತದೆ. ನೋಡ್ರಿ 3 + 5 ಅಂತಾರೆ 8, 8 + 7 ಅಂತಾರ ಟೋಟಲ್ ರೇಷಿಯೋ ಎಷ್ಟಾಕೈತಿ ಅಂತಾರೆ 15 ಪಾರ್ಟ್ ಆಕೈತ್ರಿ. ಟೋಟಲ್ ರೇಷಿಯೋ 15 ಪಾರ್ಟ್. ಇನ್ನು ಟೋಟಲ್ ಅವ್ರದ್ದು ಮೊತ್ತ ಎಷ್ಟೈತಿ ಅಂತಾರೆ 105 ಐತಿ. ನೋಡ್ರಿ ಇದು ಅನುಪಾತದ ಟೋಟಲ್, ಇದು ಟೋಟಲ್ ಅವ್ರ ವಯಸ್ಸು. ಹಂಗಾರೆ ಇದ 15 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 105 ವರ್ಷ. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಅವ್ರದ್ದು ಎಲ್ಲರದ್ದು ವಯಸ್ಸು ರೀ. ಆ ಎಲ್ಲರದ್ದು ವಯಸ್ಸು ಕಂಡುಹಿಡ್ಕೋಬೇಕಂತಾರೆ ನಾವು 1 ಪಾರ್ಟ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ನೋಡ್ರಿ 15 ಪಾರ್ಟ್ 105 ಅಂತಾರ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಕೈತಿ ಅಂತಾರೆ ಇದರಿಂದ ಇದನ್ನು ಕಡ್ತಾ ಹೊಡೆದ್ರಿ ಅಂತಾರೆ 1 ಪಾರ್ಟ್ ವ್ಯಾಲ್ಯೂ ಸಿಗ್ತದೆ. ಹಂಗಾರೆ ನೋಡ್ರಿ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತೈತಿ ಇವಾಗ 15 ಎಷ್ಟರಲ್ಲೇ ಅಂತಾರೆ 15 ಒಂದರಲ್ಲೇ 15 7 105 ಅಂತಾರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಯ್ತು ಅಂತಾರ 7 ಆಯ್ತು. 1 ಪಾರ್ಟ್ ವ್ಯಾಲ್ಯೂ 7 ಆಯ್ತು ಅಂತಾರೆ. ಈಗ ನೆಕ್ಸ್ಟ್ ನಮಗೆ ಇನ್ನು 3 ಜನರದ್ದು ಏಜ್ ಬೇಕಾಗೈತಿ, ಅದು ಯಾವಾಗಿಂದ ಅಂತಾರೆ ಪ್ರಸ್ತುತ. ಅಂದ್ರೆ ಈ ಒಂದು ನೋಡ್ರಿ ಫಸ್ಟ್ನೇದ ಒಂದು 3 ರೇಷಿಯೋ ಐತಿ, ಇವ್ರದ್ದು 5 ರೇಷಿಯೋ ಐತಿ, ಇವ್ರದ್ದು 7 ರೇಷಿಯೋ ಐತಿ. 1 ಪಾರ್ಟ್ 7 ಅಂತ ನೋಡ್ರಿ 3 × 7. ನೆಕ್ಸ್ಟ್ ಈ 5 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ರಿ 5 × 7. ನೆಕ್ಸ್ಟ್ ಈ 7 ಪಾರ್ಟ್ ವ್ಯಾಲ್ಯೂ ಅಂತ ನೋಡ್ರಿ 7 × 7. ಈ 7 ಎಲ್ಲಿದು ಅಂತಾರೆ ಇದು 1 ಪಾರ್ಟ್ ವ್ಯಾಲ್ಯೂ, ಇದು ಅವ್ರದ್ದು ರೇಷಿಯೋ. ಇಂಟು ಮಾಡಿದ್ರಿ ಅಂತಾರೆ ಅವ್ರದ್ದೆಲ್ಲರದ್ದು ಏಜ್ ಸಿಗ್ತದೆ. 3 7 ಎಷ್ಟು ಅಂತಾರ 21, 5 7 ಎಷ್ಟು ಅಂತಾರ 35, 7 7 ಎಷ್ಟು ಅಂತಾರ 49. ಇದೇ ಏನಂತಾರ ಆ 3 ಜನರದ್ದು ವಯಸ್ಸು. ಹಂಗಾರೆ ಯಾವ ಆಪ್ಷನ್ ಸರಿ ಆಗ್ತದೆ ಹೇಳ್ರಿ, ಫಸ್ಟ್ 21 ಆಮೇಲೆ 35 ಅಂತ ನೋಡ್ರಿ. 21, 35, 49 ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಅರ್ಥ ಆಯಿತು ಅಂತ ಅನ್ಕೊಂಡಿನಿ. ನೋಡ್ರಿ ಸ್ವಲ್ಪ ಬೇಸಿಕ್ ಪರ್ಫೆಕ್ಟ್ ಇತ್ತು ಅಂತ ನಾವು ಇಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಇನ್ನು ಇದೇ ರೀತಿ ಇನ್ನೂ ಒಂದು ಕ್ವಶನ್ ಅದ, ನೋಡೋಣ ಸಾಲ್ವ್ ಮಾಡ್ರಿ. ಎಸ್ ನೋಡ್ರಿ ಈ ಕ್ವಶನ್ ಇದು ನಿಮ್ಮ ಈ ಹಿಂದೆ ಬಿಡಿಸಿರ್ತಕ್ಕಂಥ ಕ್ವಶನ್ ಏನಪ್ಪ ಅಂತ ನಿಮ್ಮ SSC GD ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಾರ ಶಿಫ್ಟ್ 2. ಈಗ ಆಲ್ರೆಡಿ ನಿಮ್ಗೆ ಶಿಫ್ಟ್ 3 ತನ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇದು ಶಿಫ್ಟ್ 4ನೇ ಪೇಪರ್ ಆಗಿರ್ತದೆ. ಇದ್ರ 1ನೇ ಕ್ವಶನ್. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಯಾವಾಗಿಂದ ಅಂತೇಳಿ ಆ್ಯಡ್ ಮಾಡೋದು ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀನಿ ಅಂತಾರೆ ಅವೆಲ್ಲ ಯಾವ ಶಿಫ್ಟ್ ಒಳಗಿಂದ ಅಂತೇಳಿ ಹಾಕ್ತೀನಿ. ಓಕೆ ಎಸ್ ನೋಡ್ರಿ ಮೊದಲನೇ ದಿನ 4ನೇ ಶಿಫ್ಟ್ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವು. ಈ ಕ್ವಶನ್ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ ಹೇಳ್ರಿ ಫಸ್ಟ್ ಆಗಿ. ಎಸ್ ಹಾಂ ನೋಡ್ರಿ ಹಂಗಾರೆ ಎಷ್ಟು ಬರುತ್ತೆ ಆನ್ಸರ್ ಇದ್ರದ್ದು ನೋಡ್ರಿ. ಕ್ವಶನ್ ಏನೈತಿ ಅಂತಾರೆ ಸೇಮ್ ಕ್ವಶನ್ ಅದ. ಸೇಮ್ ಕ್ವಶನ್ ಐತಿ ಅಂತಾರೆ ನೋಡ್ರಿ. ಇವಾಗ ದ ರೇಷೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ 3 people 6:5:2. ನೋಡ್ರಿ ಅದೇ ಒಂದು 3 ಜನ ಅದಾರ ಅಂತ ತಿಳ್ಕೊಳ್ರಿ. A ರೇಷೋ, B ರೇಷೋ, C. ಅವ್ರದ್ದು ರೇಷೋ ಎಷ್ಟೈತಿ ಅಂತಾರೆ ಪ್ರೆಸೆಂಟ್ 6:5:2 ಅದ. ಇದು ಪ್ರೆಸೆಂಟ್ ಏಜ್ ರೇಷೋ. ಓಕೆ ಇನ್ನು ನೆಕ್ಸ್ಟ್ 7 years ago ಅಂದ್ರೆ 7 ವರ್ಷಗಳ ಹಿಂದೆ. ನೋಡ್ರಿ 7 ವರ್ಷಗಳ ಹಿಂದೆ ಅವ್ರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಅಂತಾರ 83 ವರ್ಷ. ನೋಡ್ರಿ 7 ವರ್ಷಗಳ ಹಿಂದೆ ಅವ್ರ ವಯಸ್ಸಿನ ಮೊತ್ತ ಎಷ್ಟಿತ್ತು 83 ವರ್ಷ ಇತ್ತು. ನಾ ಯಾಕೆ ಇದನ್ನ ಹೇಳಕತ್ತೀನಿ ಅಂತ ನೋಡ್ರಿ, ಫಸ್ಟ್ ಇಲ್ಲಿ ಅನುಪಾತ ಪ್ರೆಸೆಂಟ್ ಕೊಟ್ಟಿದಾರ ಅಂತಾರ, ಅಲ್ಲಿ ಮೊತ್ತ ಕೊಟ್ಟಾರ ಅಂತ ನಾವು ಕೂಡ ಅವ್ರದ್ದು ಮೊತ್ತ ಏನೈತಲ್ಲ ಅದನ್ನ ಪ್ರೆಸೆಂಟ್ ಎಷ್ಟೈತಿ ಅಂತ ತಗೋಬೇಕು. ಓಕೆ ಆ ಪ್ರೆಸೆಂಟ್ ಮೊತ್ತ ತಗೋಬೇಕಂತ ನೋಡ್ರಿ ಏನು ಮಾಡ್ಬೇಕು, ಇವಾಗ 7 ವರ್ಷದ ಹಿಂದೆ 83 ಐತಿ ಅಂತಾರ. ಈಗ ಏನು ಮಾಡ್ಕೋಬೇಕು ಹೇಳ್ರಿ, ನಾವು ಎಲ್ಲರದ್ದು 7 ವರ್ಷ ಮುಂದೆ ಬರ್ಬೇಕು. ನೋಡ್ರಿ ಎಷ್ಟು ಜನ ಅದಾರ 3 ಜನ ಅದಾರ. 1 2 3 ಜನ ಅದಾರ ಅಂತ ನೋಡ್ರಿ. ಎದು 7 ವರ್ಷ, ಬಿದು 7 ವರ್ಷ, ಸಿದು 7 ವರ್ಷ ಮುಂದೆ ಬರ್ಬೇಕು. ಇವಾಗ ಮುಂದೆ ಬಂದ್ರಿ ಅಂತ ನೋಡ್ರಿ 7 3 ಎಷ್ಟಾಗುತ್ತೆ 21 ವರ್ಷ ಮುಂದೆ ಬರಬೇಕು. ಇದ 83ಕ್ಕೆ 21 ಕೂಡಿಸಿದ್ರಿ ಅಂತಾರೆ ಎಷ್ಟಾಗುತ್ತೆ 104 ವರ್ಷ ಆಗುತ್ತೆ. ಇದ 104 ಯಾರ್ದು ಅಂತಾರೆ ಆ 3 ಜನರ ವಯಸ್ಸಿನ ಮೊತ್ತ. ಓಕೆ ನೋಡ್ರಿ 3 ಜನರದ್ದು ಪ್ರೆಸೆಂಟ್ ಸಮ್ ಎಷ್ಟೈತಿ ಅಂತಾರೆ ಇವಾಗ 104 ವರ್ಷ ಐತಿ. ಈಗ ನಾವೇನು ಮಾಡ್ಕೋಬೇಕಂತಾರ ಮೊತ್ತ 104 ಐತಿ ಅಂತಾರೆ. ಅನುಪಾತ ಕೂಡ ಕೂಡಿಸ್ಕೋಬೇಕಾಗ್ತದೆ. ಅನುಪಾತ ಕೂಡಿಸ್ರಿ ಎಷ್ಟಾಗ್ತದೆ 6 5 11 11 2 13 ಆಗ್ತದೆ. ಓಕೆ ನೋಡ್ರಿ ಅನುಪಾತದ ಮೊತ್ತ ಎಷ್ಟು, ರೇಷೋದ ಮೊತ್ತ 13, ವಯಸ್ಸಿನ ಮೊತ್ತ ಎಷ್ಟು 104. ಹಂಗಾರೆ ಈ 13 ಪಾರ್ಟ್ ವ್ಯಾಲ್ಯೂನ ಎಷ್ಟು ಹೇಳ್ರಿ, 13 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ 104 ವರ್ಷ. ಇದು ಒಟ್ಟು ಮೊತ್ತದ ರೇಷೋ, ಇದು ಒಟ್ಟು ಮೊತ್ತ ವಯಸ್ಸಿನ ಮೊತ್ತ. ಓಕೆ ಇದು 13 ಪಾರ್ಟ್ 104 ಅಂತಾರೆ. ಇನ್ನು 1 ಪಾರ್ಟ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕ್ರಿ. ಈ 1 ಪಾರ್ಟ್ ಕಂಡು ಹಿಡ್ಕೋಬೇಕಂತ ನೋಡ್ರಿ 13ದಿಂದ ಈ 104ನ ಏನು ಮಾಡಬೇಕು ಅಂತಾರೆ ಕಡತ ಹೊಡಿಬೇಕು. ನೋಡ್ರಿ 13 ಎಷ್ಟರಲ್ಲೇ ಅಂತಾರ 13 8ರಲ್ಲಿ ಏನಾಗ್ತದೆ ಅಂತಾರೆ 104 ಆಗ್ತದೆ. ಹಂಗಾರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 8. ಇನ್ನು ಆ 3 ಜನರದ್ದು ವಯಸ್ಸು ಬೇಕು ಅಂತಾರೆ ಏನು ಮಾಡ್ಬೇಕು ಹೇಳ್ರಿ, ನಾವು ಅವ್ರವ್ರ ರೇಷೋಕ್ಕೆ ಏನು ಮಾಡ್ಕೋಬೇಕಂತಾರೆ ಇಂಟು ಮಾಡ್ಕೋಬೇಕು. ಹಂಗಾರೆ ನೋಡ್ರಿ ಇವಾಗ ಒಬ್ರದ್ದು ಎಷ್ಟೈತಿ ಫಸ್ಟ್ ಇರ್ತಕ್ಕಂಥ ವ್ಯಕ್ತಿದು 6 ಪಾರ್ಟ್ 1 ಪಾರ್ಟ್ 8 ಅಂತ ನೋಡ್ರಿ 6 8ರಲ್ಲೇ 48. ಇನ್ನು ನೆಕ್ಸ್ಟ್ ಎರಡನೇ ವ್ಯಕ್ತಿದ್ ನೋಡ್ರಿ ಇವಾಗ ಇಲ್ಲಿ ಎಲ್ಲಾನು ನೀವು ಬಿಡಿಸೋ ಅವಶ್ಯಕತೆ ಇಲ್ಲ. ಲಾಸ್ಟ್ ನೋಡ್ರಿ ಇವಾಗ ಈ ಲಾಸ್ಟ್ ನೋಡಿದಾಗ ಎಲ್ಲಾನು ಬೇರೆ ಬೇರೆ ವಯಸ್ಸದವ ಅಂತ ಅಂದ್ಕೂಲೆ ಲಾಸ್ಟ್ ಒಬ್ಬೊಂದು ವ್ಯಕ್ತಿನ ಕಂಡು ಹಿಡ್ಕೊಂಡ್ರು ಸಿಕ್ಬಿಡ್ತದೆ ನಮ್ಗೆ. 1 ಪಾರ್ಟ್ 8 ಅಂತ ನೋಡ್ರಿ 2 ಪಾರ್ಟ್ ವ್ಯಾಲ್ಯೂ ಎಷ್ಟು 16 ಇರ್ತಕ್ಕಂಥ ಆಪ್ಷನ್ ಇದೆ ಅಂತಾರೆ. ಇದು ಆನ್ಸರ್ ಸರಿ ಅಂತ ಹೇಳ್ಬೋದು. ಬಟ್ ನೋಡ್ರಿ ಇವಾಗ ಕ್ಯಾಲ್ಕುಲೇಷನ್ ಮಾಡಿ 5 × 8 ಅಂತ ನೋಡ್ರಿ ಎಷ್ಟಾಗುತ್ತೆ 40.
ಯಾಕಂತಾರೆ ಈ 5 ಎರಡನೇ ವ್ಯಕ್ತಿದ ರೇಷೋ 1/8 ಅಂತಾರೆ 40 ಇಯರ್. ಇನ್ನು ಮೂರನೇ ವ್ಯಕ್ತಿದ್ ನೋಡ್ರಿ 1 ಎಷ್ಟೈತಿ ರೇಷೋ 2 ಪಾರ್ಟ್ ಐತಿ. ಈ 2 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ರಿ ಇವಾಗ 1/8 ಅಂತ ಅಂದ್ಕೊಳ್ಳಿ 2 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ 16 ಆಗುತ್ತೆ. 48 40 16 ಅಂತಕ್ಕಂಥ ಆನ್ಸರ್ ಎಲ್ಲ ಐತಿ ಅಂತಾರೆ ಆಪ್ಷನ್ ಸಿ ಒಳಗೈತಿ. ಇದು ಆನ್ಸರ್ ಸರಿ ಆಗ್ತದೆ ನೋಡ್ರಿ. ಅರ್ಥ ಆಗೈತಿ ಅಂತ ಅನ್ಕೊಂಡಿನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ ಅಂತೇಳಿ ನೋಡ್ರಿ, ಒಂದು ಸಿಂಪ್ಲಿಫಿಕೇಶನ್ ಕ್ವಶನ್ ಅದ. ಈ ಸಿಂಪ್ಲಿಫಿಕೇಶನ್ ಕ್ವಶನ್ಸನ್ನು ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ಹಲವಾರು ಕ್ವಶನ್ಸನ್ನು ಏನು ಮಾಡೀನಿ ಅಂತಾರೆ ನಾನು ಸಾಲ್ವ್ ಮಾಡೀನಿ. ಈ ಸಿಂಪ್ಲಿಫಿಕೇಶನ್ ಮೇಲೆ ಇಲ್ಲ ಅಂತಾರೆ ಒಂದು 10 ರಿಂದ 12 ಕ್ವಶನ್ಸನ್ನು ಸಾಲ್ವ್ ಮಾಡೀನಿ. ಇನ್ನು ಅವೆಲ್ಲ ನೀವು ಕರೆಕ್ಟ್ ನೋಡಿದ್ದಾಗಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ ನೋಡ್ರಿ, ಹಂಗಾರೆ ಎಷ್ಟು ಬರುತ್ತೆ ಆನ್ಸರ್? ನಿಮ್ಮ ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನೈತಿ ಅಂತ ನೋಡ್ರಿ. ಫಸ್ಟ್ ನಮಗೆ ಗೊತ್ತಿರಬೇಕು, ಇದನ್ನು ಬಿಡಿಸ್ಬೇಕಂತ ನಿಮ್ಗೆ ಬೋರ್ಡ್ಮಾಸ್ ರೂಲ್ ಗೊತ್ತಿರಬೇಕು ಅಂತ ಹೇಳಿ ನಾನು. ನೋಡ್ರಿ ಬೋರ್ಡ್ಮಾಸ್ ರೂಲ್ ಅಂತ ನೋಡ್ರಿ, ವಿ ಬೋರ್ಡ್ಮಾಸ್ ಅಂತ ಗೊತ್ತಿರಬೇಕು. ವಿ ಬೋರ್ಡ್ಮಾಸ್ ಇದು ಯಾರಿಗೆ ಗೊತ್ತೈತಿ ಅವ್ರು ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ವಿ ಅಂತಾರೆ ವೆನ್ಕ್ಯುಲಮ್, ಬಿ ಅಂತಾರೆ ಬ್ರಕೆಟ್, ಓ ಅಂತಾರೆ ಆಫ್, ಡಿ ಅಂತಾರೆ ಡಿವಿಷನ್, ಎಮ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್ ಸಬ್ಸ್ಟ್ರಾಕ್ಷನ್. ಇವು ಲಾಸ್ಟ್ ಎರಡರಾಗ ನೀವು ಯಾವ್ದಾರು ಒಂದು ಮಾಡಿದ್ರೆ ನಡೀತದ. ಓಕೆ, ಈ ರೂಲ್ಸ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ ಹಂಗಾರೆ ಇಲ್ಲಿ ಫಸ್ಟ್ ಏನೈತಿ ಅಂತಾರೆ ಡಿವೈಡ್ ಅದ, ಪ್ಲಸ್ ಅದ, ಇಂಟು ಅದ, ಮೈನಸ್ ಅದ, ಇಂಟು ಅದ. ಓಕೆ, ಹಂಗಾರೆ ನಾವಿಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರೆ ಫಸ್ಟ್ ಡಿವೈಡ್ ಒತ್ತು ಕೊಡ್ಬೇಕ್ರಿ. ಈ ಡಿವೈಡ್ ಮಾಡ್ಕೋಬೇಕಂತ ನೋಡ್ರಿ ಇವಾಗ ಈ 2016 ಏನು ಮಾಡಬೇಕು ಅಂತಾರೆ 4ರಿಂದ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡೀರಿ ಹಂಗಾರೆ ನೋಡ್ರಿ ಇವಾಗ 4 1ರಲ್ಲಿ 4, 4 5ರಲ್ಲಿ 20. ಈ ನೆಕ್ಸ್ಟ್ ಈ ಮುಂದಿಂದು 1 ಅನ್ನೋದು ಭಾಗವಾಗತ್ತಿಲ್ಲ ಅಂದ್ರೆ ಮುಂದಿನ ಸಂಖ್ಯೆ ತೊಗೋಬೇಕಂತಾರೆ ಇಲ್ಲೊಂದು 0 ಕೊಡ್ತೀವಿ. ಇನ್ನು ಈ 16 ಅನ್ನೋದು 4, 4ರಲ್ಲಿ 16 ಅಂತಾರೆ. ಇದೆಷ್ಟು ಅಂತ ಹೇಳ್ರಿ 504 ಬಂತು. ಇನ್ನು ನೆಕ್ಸ್ಟ್ ಇಲ್ಲಿ ಇಂಟು ಅದ ನೋಡ್ರಿ, ಪ್ಲಸ್ ಮಾಡ್ಕೋಬಾರ್ದು, ಆಮೇಲೆ ಇಂಟು ಮಾಡ್ಕೋಬೇಕು. ಇವು ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ ಎಷ್ಟಾಗ್ತದ ಅಂತಾರ 3 6ರಲ್ಲಿ 18 ಅಂತಾರೆ. 180 ಪ್ಲಸ್ 12 ಅಂತ ನೋಡ್ರಿ 192 ಆಗ್ತದೆ. ಇದು ಇಂಟು ಮಾಡ್ಕೊಂಡ್ರಿ ಅಂತಾರೆ ಇದು. ನೆಕ್ಸ್ಟ್ ಇದಾದ ನಂತರ ಇದೆರಡು ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ 23 60, 6 3 18 ಅಂತಾರೆ 78 ಆಗ್ತದೆ. ಎಷ್ಟಾಗ್ತದೆ ಹೇಳ್ರಿ 78 ಆಗ್ತದೆ. ಈಗ ಏನು ಮಾಡ್ರಿ ಅಂತಾರೆ ಇನ್ನೊಂದು ಸ್ಟೆಪ್ ಬರ್ಕೊತೀನಿ ಅಂತಾರೆ ಬರ್ಕೊಡ್ರಿ. 504 ಪ್ಲಸ್ ಅದ, ಪ್ಲಸ್ ಹಾಕ್ರಿ. ಇನ್ನು 192 ಮೈನಸ್ ಅದ, ಮೈನಸ್ ಹಾಕ್ರಿ. ಇನ್ನು 78. ಓಕೆ, ನೋಡ್ರಿ ಇವಾಗ ಈ 504 ಮತ್ತು 192 ಕೂಡಿಸಿದ್ರಿ ಅಂತಾರೆ ಎಷ್ಟಾಗ್ತದೆ ಅಂತಾರೆ 500 ಪ್ಲಸ್ 100 ಅಂತಾರೆ 600. ಈ 92ಕ್ಕೆ 4 ಕೂಡಿಸಿದ್ರಿ ಅಂತಾರೆ 96, 596 ಆಗ್ತದೆ. ಓಕೆ, ಮೈನಸ್ 78. ನೆಕ್ಸ್ಟ್ ಇವಾಗ ಈ 596 ಏನು ಮಾಡ್ರಿ ಅಂತಾರೆ 78 ಮೈನಸ್ ಮಾಡಿರಿ, ನಿಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ ಎಷ್ಟು ಅಂತೇಳಿ. ನೋಡ್ರಿ ಇವಾಗ ಹಾಂ, ಇದು 696 ಅಲ್ಲ, ಸಾರಿ, ಇದು 696 ಆಗುತ್ತಲ್ಲ. ನೋಡ್ರಿ 500 696 ಆಗುತ್ತೆ. ಈ 696 ಏನು ಮಾಡ್ರಿ ಅಂತಾರೆ ಈ 78 ಮೈನಸ್ ಮಾಡಿರಿ. ಓಕೆ, ಈ 16 ಒಳಗೆ ನೋಡ್ರಿ ಕ್ಯಾರಿ ತೊಗೊಂಡ್ರಿ ಅಂತ 16 ಒಳಗೆ 8 ಇದ್ದಿದ್ದು ಆಪ್ಷನ್ 2 ಅದಾವ, ಬಟ್ ಎಲ್ಲನೂ ಸಾಲ್ವ್ ಮಾಡಬೇಕಾಗ್ತದೆ. 9 8 ಹೋದ್ರೆ 1, ಇನ್ನು 6 ಅಂತ ನೋಡ್ರಿ 618 ಅನ್ನೋದು ಏನಾಕೈತಿ ಅಂತಾರೆ ಸರಿ ಆಗ್ತದೆ. ಆಪ್ಷನ್ 2 ಸರಿ ಆಗ್ತದೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೊಂಡೇನಿ. ನೋಡ್ರಿ ಇದು 696 ತೊಗೋಬೇಕಾ, ಯಾಕಂತಾರೆ ಇವೆರಡು ಕೂಡಿಸಿದ್ರೆ 696 ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ ಹಂಗಾರೆ ಇನ್ನೊಂದು ಸಿಂಪ್ಲಿಫಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ನೋಡ್ರಿ ಹಂಗಾರೆ ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ. ನೋಡ್ರಿ ಇದು ಕೂಡ ಸಿಂಪ್ಲಿಫಿಕೇಶನ್ ಕ್ವಶನ್ ಅದ. ನೋಡ್ರಿ ಇದು ಬಿಡಿಸ್ಬೇಕಂದ್ರೆ ನಮಗೆ ರೂಲ್ಸ್ ಗೊತ್ತಿರಬೇಕು. ನೋಡ್ರಿ ಇವಾಗ ಕ್ವಶನ್ ಏನೈತಿ ಅಂತಾರ 5/2 ಆಫ್ 5 ಡಿವೈಡೆಡ್ ಬೈ 4 ಮೈನಸ್ 2 ಆಫ್ 1/7 ಡಿವೈಡೆಡ್ ಬೈ 1/7 ಅಂತ ಐತಿ. ನೋಡ್ರಿ ನೀವು ಸಡನ್ಲಿ ನೋಡಿದ ಕೂಡಲೇ ಇಲ್ಲಿ ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ಆಫ್ ಐತಿ ಅಂತೇಳಿ ಇದನ್ನು ಇಂಟು ಅದ ಅಂತೇಳಿ ಬಿಟ್ಟು ಏನು ಮಾಡ್ತೀರಿ ಡಿವೈಡ್ ಮಾಡಕ್ಕೆ ಹೋಗ್ತೀರಿ. ಡಿವೈಡ್ ಮಾಡಿದ್ರಿ ತಪ್ಪು. ಇಲ್ಲೂ ಕೂಡ ಇಲ್ಲಿ ಆಫ್ ಅಂತ ಐತಿ, ಇದನ್ನ ಬಿಟ್ಟು ಏನು ಮಾಡ್ತೀರಿ 1/7 ಡಿವೈಡ್ ಬೈ 1/7 ಅಂತೇಳಿ ಆನ್ಸರ್ ಮಾಡ್ಕೊತ ಹೋಗ್ತೀರಿ. ಅದು ತಪ್ಪಾಗ್ತದ. ಯಾಕಂತಂದ್ರೆ ನೋಡ್ರಿ ವಿ ಬೋರ್ಡ್ ಮಾಸ್ ಅಂತಂದು ಕೂಡಲೇ ನಾವು ಏನು ಮಾಡಬೇಕಾಗ್ತದ ಅಂತಾರ ಇಲ್ಲಿ ಈ ಡಿವಿಷನ್ ಮಾಡೋಕ್ಕಿಂತ ಈ ಓ ಅನ್ನೋದಂತಾರೆ ಏನಂದ್ರೆ ಆಫ್ ಅನ್ನೋದು ಮಾಡ್ಕೋಬೇಕಾಗ್ತದೆ. ಆಫ್ ಅಂದರೆ ಇಂಟು, ಬಟ್ ನಾವು ಏನು ಮಾಡ್ಬೇಕಾಕೈತಿ ಅಂತಾರ ಅದನ್ನು ಸಾಲ್ವ್ ಮಾಡ್ಕೊಂಡೇ ಮುಂದೆ ಹೋಗ್ಬೇಕಾಗಿರ್ತದೆ. ಓಕೆ, ಅದಕ್ಕೆ ಏನು ಮಾಡ್ಕೋಬೇಕು ಹೇಳ್ರಿ, ಫಸ್ಟ್ ಆಫ್ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಈ ಆಫ್ ಅನ್ನೋದನ್ನು ಏನು ಮಾಡ್ಕೊಡ್ರಿ ಅಂತಾರ ಕ್ಲಿಯರ್ ಮಾಡ್ಕೊಡ್ರಿ. ನೋಡ್ರಿ ಈ ಆಫ್ ಎಷ್ಟು ಬರ್ತದೆ, ಈ ಆಫ್ ಎಷ್ಟು ಬರ್ತದೆ ಅಂತೇಳಿ. ಅಂದ್ರೆ ಫಸ್ಟ್ ಇಲ್ಲಿ ಆಫ್ ಅನ್ನೋದು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ನೋಡ್ರಿ ಏನಾಗುತ್ತೆ. ಫಸ್ಟ್ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ. 5/2 ಆಫ್ ಅಂದರೆ ಏನು ಇಂಟು 5. ಓಕೆ,
ಇಷ್ಟು ಸಾಲ್ವ್ ಮಾಡಿದ್ರಿ ಅಂತ ನೋಡ್ರಿ, ಈ 2ರಿಂದ ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ. ಸರ್ ನಾವು ಇಲ್ಲಿ ಕಡ್ತಾ ಹೊಡೆದು ಪಾಯಿಂಟ್ ಒಳಗೆ ತಕ್ಕೋಬೋದು ಅಂತ ಹೇಳ್ಬೋದು ನೀವು. ಬಟ್ ಪಾಯಿಂಟ್ ಒಳಗೆ ತಕ್ಕೋಬೇಕಂತ ನೋಡ್ರಿ ಆಪ್ಷನ್ಸ್ ಯಾವ ರೀತಿ ಇದಾವ, ಫ್ರಾಕ್ಷನ್ಸ್ ಒಳಗೆ ಅದಾವ ಅಂತ ನಾವು ಕೂಡ ಈಗ ಏನು ಮಾಡಬೇಕು, ಆನ್ಸರನ್ನು ಫ್ರಾಕ್ಷನ್ಸ್ ಒಳಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಏನು ಮಾಡ್ರಿ ಅಂತ ನೋಡ್ರಿ, ಇದು ಇಂಟು ಮಾಡ್ಕೊಂಡ್ರಿ ಅಂತಾರೆ 5 × 5 ಅಂತಾರೆ 25 ಡಿವೈಡೆಡ್ ಬೈ 2 ಆಗ್ತದೆ. ಇದು ಎಷ್ಟಾಗ್ತದೆ ಹೇಳ್ರಿ, 25 ಡಿವೈಡೆಡ್ ಬೈ 2 ಅಂತ ಆಗ್ತದೆ. ಜಸ್ಟ್ ಇಲ್ಲಿ ಇಷ್ಟು ಬರ್ಕೊಡ್ರಿ, ಇದು 25 ಡಿವೈಡೆಡ್ ಬೈ 2 ಅಂತೇಳಿ. ಇನ್ನು ನೆಕ್ಸ್ಟ್ ಡಿವೈಡ್ ಅದ, ಡಿವೈಡ್ ಹಾಕ್ರಿ, ಮೈನಸ್ ಅದ, ಡಿವೈಡ್ ಆದ ನಂತರ 4 ಅದ, 4 ಹಾಕ್ರಿ, ಇನ್ನು ಮೈನಸ್. ಇನ್ನು ಇದನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ಇಲ್ಲೇ 2 ಆಫ್ 1/7 ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ನೋಡ್ರಿ 2 ಅಂತಾರೆ ಏನು, 2 ಅಂತ ಅದ, ಇನ್ನು ಆಫ್ ಅಂದರೆ ಇಂಟು 1/7. ಓಕೆ, ಇಲ್ಲೂ ಕೂಡ ನೋಡ್ರಿ ಇವಾಗ ಈ 7ರಿಂದ ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ. ಅದಕ್ಕೆ ಏನು ಮಾಡ್ಕೊತೀವಿ ಅಂತಾರೆ 2 × 1 ಅಂತಾರೆ 2 ಆಗುತ್ತಾ, ಡಿವೈಡೆಡ್ ಬೈ 7 ಆಗುತ್ತೆ. ಅಂದರೆ 2/7 ಅಂತೇಳಿ ಇದು ಆನ್ಸರ್ ಐತ್ರಿ. ಯಾವುದು ಇದು 2/7 ಅಂತ ಬರ್ಕೊಡ್ರಿ. ಈಗ ಏನು ಮಾಡಿರಿ ಅಂತ ನೋಡ್ರಿ, ಜಸ್ಟ್ ಬರ್ಕೊಂಡು ಬರಾಕತ್ತೀನಿ ನಾನು, ಇದು ಗೊತ್ತಾಗ್ಯದ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇನ್ನು ಡಿವೈಡ್ ಅದ 1/7. ಇಷ್ಟು ಕ್ಯಾಲ್ಕುಲೇಷನ್ ಐತಿ. ಇವಾಗ ಆಫ್ ಇದ್ದಿದ್ದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಓಕೆ, ಇನ್ನು ಇದಾದ ನಂತರ ಏನು ಮಾಡ್ಕೋಬೇಕು ಅಂತಾರೆ, ಇಲ್ಲಿ ಡಿವೈಡ್ ಐತಿ, ಇಲ್ಲೂ ಡಿವೈಡ್ ಐತಿ, ಇಲ್ಲಿ ಮೈನಸ್ ಐತಿ. ಹಂಗಾರೆ ಈಗ ಯಾವುದು ಕೊತ್ತು ಕೊಡ್ಬೇಕಂತಾರೆ, ಡಿವೈಡ್ ಕೊತ್ತು ಕೊಡ್ಬೇಕಾ ನಾವು ಮೈನಸ್ ಕೊತ್ತು ಕೊಡ್ಬೇಕು ರೀ, ಡಿವೈಡ್ ಕೊತ್ತು ಕೊಡ್ಬೇಕು. ಹಂಗಾರೆ ಡಿವೈಡ್ ಇದ್ದಿದ್ದನ್ನು ಮಾಡ್ಕೊಡ್ರಿ. ಫಸ್ಟ್ ಇದು ಮಾಡ್ಕೊಡ್ರಿ, ಆಮೇಲೆ ಇದು ಮಾಡ್ಕೊಡ್ರಿ, ಆಮೇಲೆ ಮೈನಸ್ ಮಾಡಲಿಕ್ಕೆ ಬರ್ಬೇಕು ನಮ್ಗೆ. ಓಕೆ, ಹಂಗಾರೆ ನೋಡ್ರಿ ಇವಾಗ ಫಸ್ಟ್ ಏನು ಮಾಡ್ಕೊತೀರಿ ಅಂತಾರೆ, ಈ 25 ಡಿವೈಡೆಡ್ ಬೈ 4 ಐತಿ, 25 ಡಿವೈಡ್ ಬೈ 2 ಡಿವೈಡೆಡ್ ಬೈ 4 ಅಂತ ಐತಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಾರೆ ಏನು ಮಾಡ್ಕೊತೀವಿ ಅಂತಾರೆ, 25 ಡಿವೈಡೆಡ್ ಬೈ 2 ಅನ್ನೋದನ್ನು ಹಾಗೆ ಬರ್ಕೊತೀವಿ. ಈ ಡಿವೈಡ್ ಅನ್ನೋ ಚಿಹ್ನೆಯನ್ನು ಏನು ಮಾಡ್ತೀವಿ ಅಂತಾರೆ, ಇಂಟು ಅಂತ ಮಾಡ್ಕೊತೀವಿ. ನೋಡ್ರಿ ಏನು ಮಾಡ್ಕೊತೀವಿ, ಇಂಟು. ನೋಡ್ರಿ ಇಲ್ಲಿ ಏನೂ ಇಲ್ಲ ಅಂತಾರೆ, 4 ಡಿವೈಡ್ ಬೈ 1 ಅಂತ ಇದ್ದಿರ್ತದ. ನಿಮಗೆ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದಾಗ ಯಾವ ರೀತಿ ಎಡಿಷನ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿನಿ ನಾನು. ಅದು ಗೊತ್ತಿತ್ತು, ಎಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಅದೆಲ್ಲ ಗೊತ್ತಿತ್ತು ಅಂತ ಈಸಿ ಸಾಲ್ವ್ ಮಾಡ್ಕೋಬೋದು. ನೋಡ್ರಿ ಇವಾಗ 4 ಡಿವೈಡ್ ಬೈ 1 ಅಂತ ನೋಡ್ರಿ, ಇವಾಗ ಈ ಫ್ರಾಕ್ಷನ್ಸ್ ಒಳಗೆ ಇದಾದ ನಂತರ ಮುಂದಿನ ಫ್ರಾಕ್ಷನ್ ಏನಾಗುತ್ತೆ ಅಂತಾರೆ, ರಿವರ್ಸ್ ಆಗುತ್ತೆ. ರಿವರ್ಸ್ ಅಂತ ನೋಡ್ರಿ ಇವಾಗ 4/1 ಇದ್ದಿದ್ದು ಏನಾಗುತ್ತೆ ಅಂತಾರೆ 1/4 ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಹಂಗಾರೆ ನೋಡ್ರಿ ಇವಾಗ ಇನ್ನು ಮೈನಸ್ ಅದ, ಮೈನಸ್ ಹಂಗೆ ಹಾಕ್ರಿ. ಇಲ್ಲಿ 2/7 ಅದ, ಈ 2/7 ಅನ್ನು ಹಂಗೆ ಇಟ್ಕೊಂಡ್ರಿ ಅಂತ ನೋಡ್ರಿ, 2/7. ಇಲ್ಲ ನೀವು ಇದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ ಅಂತಾರೆ ಮಾಡ್ಕೊಡ್ರಿ, ಇಲ್ಲಿ ಆನ್ಸರ್ ಬರ್ಕೊಡ್ರಿ ಡೈರೆಕ್ಟ್. ಓಕೆ, ಇಲ್ಲಿ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಇವಾಗ 2ರಿಂದ ಇದು ಹೋಗಲ್ಲ, ಇದು ಹೋಗಲ್ಲ, 4ರಿಂದ ಇದು ಹೋಗಲ್ಲ, ಇದು ಹೋಗಲ್ಲ. ಅದಕ್ಕೆ ಏನು ಮಾಡ್ಕೊತೀವಿ ಅಂತಾರೆ, ಹಂಗೆ ಇಂಟು ಮಾಡಿ ಇಟ್ಕೊತೀವಿ. 2 4ರಲ್ಲಿ ಎಷ್ಟು 8, 25 1ರಲ್ಲಿ ಎಷ್ಟು ಅಂತಾರೆ 25. ಇದೇ ಆನ್ಸರ್ ಎಷ್ಟಾಯ್ತು ಹೇಳ್ರಿ, ಇವಾಗ 25 ಡಿವೈಡೆಡ್ ಬೈ 8 ಅಂತ ಆಯಿತು. ಡೈರೆಕ್ಟ್ ಆನ್ಸರನ್ನು ಬರಿತೀನಿ, 25 ಡಿವೈಡೆಡ್ ಬೈ 8 ಅಂತೇಳಿ. ಎಷ್ಟು ಹೇಳ್ರಿ, 25 ಡಿವೈಡೆಡ್ ಬೈ 8 ಅಂತೇಳಿ ಬರಿತೀವಿ. ಮೈನಸ್ ಇನ್ನು ನೆಕ್ಸ್ಟ್ 2/7 ಇದನ್ನು ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ. ಇವಾಗ 2/7 ಡಿವೈಡ್ ಐತಿ, ಅದನ್ನು ಇಂಟು ಮಾಡ್ಕೊಂಡ್ವಿ ಅಂತಾರೆ ಮುಂದಿನ ಫ್ರಾಕ್ಷನ್ ಏನಾಗುತ್ತೆ, ಉಲ್ಟಾ ಆಗುತ್ತೆ. 1/7 ಇದ್ದಿದ್ದು ಏನಾಗುತ್ತೆ ಅಂತಾರೆ 7/1 ಅಂತ ಆಗುತ್ತೆ ರೀ. ಓಕೆ, ಈಗ ಸಾಲ್ವ್ ಮಾಡಿದ್ರಿ ಅಂತಾರೆ ನೋಡ್ರಿ, ಇವಾಗ ಇಲ್ಲಿ ಕ್ರಾಸ್ ಒಳಗೆ ಕಟ್ತಾ ಹೊಡಿಬೋದು. ಈ 7 ಕ್ಯಾನ್ಸಲ್ ಆಗುತ್ತಾ. ಇನ್ನು 2 × 1 ಅಂತಾರೆ 2, 1 × 1 ಅಂತಾರೆ 1, 2/1 ಅಂತಾರೆ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ, ಇದು 2 ಆಗುತ್ತೆ. ನೀವು 2/1 ಅಂತ ಬರೆದ್ರು ನಡೀತದ, 2 ಅಂತ ಅಷ್ಟೇ ಬರೆದ್ರು ನಡೀತದ. ಓಕೆ, ಇದು ಎಷ್ಟಾಗುತ್ತೆ ಹೇಳ್ರಿ, ಇವಾಗ 2/1. ನೀವು 2 ಅಷ್ಟೇ ಬರೆದ್ರು ನಡೀತದೆ. ಜಸ್ಟ್ ನೀವು 1 ಬರ್ಕೋತೀನಿ ಅಂತಾರೆ ಬರ್ಕೊಡ್ರಿ, ಈ ಥರದ ಆನ್ಸರ್ ಇಲ್ಲಿ ಬರ್ಕೊಡ್ರಿ. ಓಕೆ, ಎಸ್. ಈಗ ಏನು ಮಾಡ್ಬೇಕಂತಾರೆ ಇದನ್ನು ಸಾಲ್ವ್ ಮಾಡ್ಬೇಕು ರೀ. ಇವಾಗ ನಮಗೆ ಇದನ್ನು ಸಾಲ್ವ್ ಮಾಡ್ಬೇಕಂತ ನೋಡ್ರಿ, ನಿಮ್ಗೆ ಮತ್ತೆ ಈ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ನಿಮ್ಗೆ LCM ತೆಗೆದು ಗೊತ್ತಿರಬೇಕು. ಈ 8 ಮತ್ತು 1ರದ್ದು LCM ಎಷ್ಟು ಆಕೈತಿ ಅಂತಾರೆ 8 ಆಕೈತಿ. ಅದು ಹೆಂಗೆ 8 ಬಂತು ಅಂತ LCM ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂತಾರೆ. ಈಗ ಆಲ್ರೆಡಿ ನಾವು ಒಂದಿಷ್ಟು ಬೇಸಿಕ್ ಸ್ಟಾರ್ಟಿಂಗ್ ಕ್ವಶನ್ಸನ್ನು ಇದನ್ನು ಸಾಲ್ವ್ ಮಾಡಿದ್ದೀನಿ, ಹಿಂದೋಗಿ ವಿಡಿಯೋಗಳನ್ನು ನೋಡ್ಕೊಳ್ರಿ. ಓಕೆ, ಈಗ ನೋಡಿರಿ LCM 8 ಆಗ್ಯದ. ಈಗ ಏನು ಮಾಡ್ಬೇಕಂತಾರೆ 8 ಎಷ್ಟರಲ್ಲೇ 8 ರೀ, 8 1ರಲ್ಲೇ 8. ನೆಕ್ಸ್ಟ್ 1 ಎಷ್ಟರಲ್ಲೇ 8 ಅಂತಾರೆ 1 8ರಲ್ಲೇ 8. ಈಗ ಇಂಟು ಮಾಡ್ಕೊಂಡ್ವಿ ಅಂತ ನೋಡ್ರಿ, 25 1ರಲ್ಲೇ ಇದು 25 ಆಗ್ತದೆ. ಮೈನಸ್ ಚಿಹ್ನೆದ ಮೈನಸ್ ಹಾಕ್ರಿ, 2 8ರಲ್ಲೇ ಎಷ್ಟು ಅಂತಾರೆ 16. ಇದಾದ ನಂತರ ನೋಡ್ರಿ ಇವಾಗ ಆನ್ಸರ್ ಏನಾಗುತ್ತೆ ಅಂತಾರೆ, ಈ 25 × 1 ಅಂತಾರೆ 25 ಆಯಿತು. 2 × 8 ಅಂದರೆ 16 ಆಯಿತು. 25 ಒಳಗೆ 16 ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟಾಗ್ತದೆ ಹೇಳ್ರಿ, 9 ಆಗ್ತದೆ. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು ಅಂತಾರೆ 9/8 ಅನ್ನೋದು ಆಪ್ಷನ್ 4 ಸರಿ. ನೋಡಿರಿ ಕ್ವಶನ್ ನೋಡಿದ್ರೆ ಭಾಳ ಸಿಂಪಲ್ ಐತಿ. ಯಾವಾಗ ನಿಮಗೆ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಎಡಿಷನ್ ಸಬ್ಸ್ಟ್ರಾಕ್ಷನ್ ಬರ್ತಾವೆ ಅವಾಗ ಮಾತ್ರ ಇಂಥ ಕ್ವಶನ್ಸ್ ಈಸಿ ಆಗ್ತಿರ್ತಾವೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರೆ ಏನೈತಿ, ಎಸ್ ನೋಡ್ರಿ ಒಂದು ಕ್ವಶನ್ಸ್ ಅದ ನಂಬರ್ ಸಿಸ್ಟಮ್ ಮೇಲೆ, ರಿಮೈಂಡರ್ ಮೇಲೆ ಒಂದು ಕ್ವಶನ್ ಅದ ನೋಡ್ರಿ. ಈ ರೀತಿ ಕ್ವಶನ್ ಬಿಡಿಸ್ಬೇಕಂತೂ ಕೂಡ ನಮಗೆ ಬೇಸಿಕ್ ಗೊತ್ತಿರಬೇಕಾಗ್ತದೆ. ಬೇಸಿಕ್ ಗೊತ್ತಿತ್ತು ಅಂತಾರೆ ಮಾತ್ರ ಏನು ಮಾಡ್ಬೋದು ಅಂತಾರೆ ಇಂಥ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೋಬೋದು ರೀ. ನೋಡಿರಿ ಕ್ವಶನ್ಸ್ ಬೇಸಿಕ್ ಗೊತ್ತಿತ್ತು ಅಂದ್ರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕ್ವಶನ್ ನೋಡಿದ ಕೂಡಲೇ ಆನ್ಸರ್ ಮಾಡ್ಬೋದು. ಬಟ್ ಯಾವಾಗ ಸಾಧ್ಯ ಐತಿ ಅಂತಾರೆ ಬೇಸಿಕ್ ಗೊತ್ತಿದ್ದಾಗ ಮಾತ್ರ. ಓಕೆ, ನೋಡ್ರಿ ಹಂಗಾರೆ ಬೇಸಿಕ್ ಏನು ನಮಗಿಲ್ಲಿ ಏನನ್ನತ್ತಾರ ಅಂತಾರೆ, ವಾಟ್ ಈಸ್ ದ ರಿಮೈಂಡರ್ ವೆನ್
35/29 ಈಸ್ ಡಿವೈಡೆಡ್ ಬೈ 10 ಅಂದ್ರೆ ಈ ಸಂಖ್ಯೆಯನ್ನು 35/29 ಅನ್ನು 10ರಿಂದ ಭಾಗಿಸಿದಾಗ ರಿಮೈಂಡರ್ ಅಂದ್ರೆ ಶೇಷ ಎಷ್ಟು ಉಳಿತೈತಿ ಅಂತ ಕೇಳಾಗತ್ತೆ ನೋಡ್ರಿ. ಸಿಂಪಲ್ ಕ್ವಶನ್ ಅದ, ಬಟ್ ಇದನ್ನ ನಿಮ್ಗೆ ಇದರ ಅರ್ಥ ಏನು ಅಂತಾರ ನೋಡ್ರಿ. ಇವಾಗ ನಾವು 2^2 ಅಂತಾರೆ, ಇದರ ಅರ್ಥ ಏನು ಅಂತಾರೆ, 2ನ್ನ 2 ಸಾರಿ ಗುಣಿಸ್ರಿ ಅಂತ ಅರ್ಥ. ಹಿಂಗ 3/4 ಅಂದ್ರೆ ಇದರ ಅರ್ಥ ಏನು ಅಂತಾರೆ, 3ನ್ನ 4 ಸಾರಿ ಗುಣಿಸ್ರಿ ಅಂತ ಅರ್ಥ. ಎಷ್ಟು ಸಾರಿ ಹೇಳ್ರಿ, 4 ಸಾರಿ. ಹಂಗಾರೆ ಇತರ ಅರ್ಥ ಏನು ಅಂತಾರೆ, ಈ 35ಅನ್ನ ಎಷ್ಟು ಸಾರಿ ಗುಣಿಸ್ಬೇಕು ಹೇಳ್ರಿ, ನಾವು 35ಅನ್ನ ಹಿಂಗ 29 ಸಾರಿ ಗುಣಿಸ್ಬೇಕು. ಆಮೇಲೆ ಬಂದ ಆನ್ಸರನ್ನು 10ರಿಂದ ಭಾಗಿಸಿದಾಗ ಆನ್ಸರ್ ಎಷ್ಟು ಬರ್ತೈತಿ ಅಂತ ಕ್ವಶನ್ ಕೇಳಾಗುತ್ತಾರೆ. ನೀವೇನಾರು ಹಿಂಗೆ ಮಾಡ್ಕೊಂತ ಹೋದ್ರಿ ಅಂತಾರೆ, ನಿಮ್ದು ಆನ್ಸರ್ ಬಿಡಿಸೋ ಅಷ್ಟ್ರಾಗ ಅಂತಾರೆ ಶಿಫ್ಟ್ ಮುಗಿದು ಮನೆಗೆ ಬಂದು ಮತ್ತೇನೇನೋ ಆಗಿರ್ತದೆ. ಬಟ್ ಆ ರೀತಿ ನೀವು ಬಿಡಿಸ್ಕೊಂತ ಕುಂದ್ರಬಾರ್ದು. ಅದಕ್ಕೆ ಬಿಡಿಸ್ಕೋಬೇಕಂತಾರೆ ಸ್ವಲ್ಪ ನಮಗೆ ಏನು ಗೊತ್ತಿರಬೇಕು ಅಂತಾರೆ, ಯೂನಿಟ್ ಡಿಜಿಟ್ ಬಗ್ಗೆ ಗೊತ್ತಿರ್ಬೇಕು ರೀ. ಓಕೆ, ಯೂನಿಟ್ ಡಿಜಿಟ್ ಬಗ್ಗೆ ಅಂತಾರೆ ಏನು ಅಂತಾರೆ, ಇಲ್ಲಿ ಬಿಡಿ ಸ್ಥಾನದಾಗ 5 ಇದ್ದಾಗ, ಓಕೆ, ಬಿಡಿ ಸ್ಥಾನದಾಗ 5 ಇದ್ದಾಗ ನಾವು ಯೂನಿಟ್ ಡಿಜಿಟ್ ಅಂತೇಳಿ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಕಂಡುಹಿಡಿಯೋದು ಅಂತೇಳಿ ಒಂದು ಚಾಪ್ಟರ್ ಬರ್ತದೆ ನೋಡ್ರಿ. ಇಲ್ಲಿ ಬಿಡಿ ಸ್ಥಾನದಾಗ ಏನಾರ ಒಂದು ಸಂಖ್ಯೆ 5 ಇತ್ತು ಅಂತಾರ, ಇದ್ರ ನಾವು ಪವರ್ ಏನಾರ 1 ಬರ್ದಿವಿ ಅಂತಾರೆ 5 ಬರ್ತದ. ಇದು ಬೇಸಿಕ್ ಕಾನ್ಸೆಪ್ಟ್. ಇದು ಯಾರಿಗೆ ಗೊತ್ತೈತೆ ಅವ್ರು ಸಾಲ್ವ್ ಮಾಡ್ಕೋಬಹುದು. ಅದೇ ಈ 5 ಪವರ್ 2 ಇತ್ತು ಅಂತಾರೂ ಕೂಡ ಇದರ ಅರ್ಥ ಏನು ಅಂತಾರೆ, 5 ಸ್ಕ್ವೇರ್ 25, ಈಗೂ ಕೂಡ ಬಿಡಿ ಸ್ಥಾನದಾಗ 5 ಬರ್ತದ. ಇನ್ನು 5 ಪವರ್ ನಾವು 3 ಬರ್ದಿವಿ ಅಂತ ನೋಡ್ರಿ, 5 ಕ್ಯೂಬ್ ಎಷ್ಟು ಅಂತಾರ 125, ಈಗೂ ಕೂಡ 5 ಬರ್ತದ. ಇನ್ನು 5 ಪವರ್ ನಾವು 4 ಬರ್ದಿವಿ ಅಂತ ನೋಡ್ರಿ, 5ನ್ನ 4 ಸಾರಿ ಗುಣಿಸ್ತೀವಿ ಅಂತಾರು ಕೂಡ ನೋಡ್ರಿ, ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ ಅಂತಾರ 5 ಬರ್ತದ. 5×5 25, ಬಿಡಿ ಸ್ಥಾನದಾಗ 5, 5×5 25, ಮತ್ತು ಬಿಡಿ ಸ್ಥಾನದಾಗ 5, 5×5 25, ಮತ್ತು ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ ಹೇಳ್ರಿ, 5 ಬರ್ತದ. ಈ ರೀತಿ ನಮಗೆ ಗೊತ್ತಿತ್ತು ಅಂತ ಹಂಗಾರ ನಾವೀಗ ಈ 35ಅನ್ನು ನಾವು ಎಷ್ಟು ಸಾರಿ ಗುಣಿಸಿದ್ರು ಕೂಡ ಮತ್ತು ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ ಅಂತಾರೆ 5 ಬರ್ತದ ರೀ. ಓಕೆ, ಆ ಬಿಡಿ ಸ್ಥಾನದಾಗ 5 ಬರ್ತೈತಿ ಅಂತಾರೆ ನೋಡ್ರಿ. ಇವಾಗ ಬಿಡಿ ಸ್ಥಾನದಾಗ ಒಂದು 5 ಐತಿ. ಇವಾಗ ಬಿಡಿ ಸ್ಥಾನದಾಗ ಎಷ್ಟು ಐತಿ ಹೇಳ್ರಿ, 5 ಐತಿ. ಇಲ್ಲಿ ಎಷ್ಟೋ ಸಂಖ್ಯೆ ಐತಿ ಅದು ಗೊತ್ತಿಲ್ಲ, ಇದನ್ನು ನಾವು 10ರಿಂದ ಡಿವೈಡ್ ಮಾಡ್ಬೇಕು. ಇವಾಗ ನೋಡ್ರಿ 10ರಿಂದ ಡಿವೈಡ್ ಆಗಬೇಕು ಅಂತಾರೆ, ಅದರ ಕ್ವಶನ್ ಅರ್ಥ ಏನು ಹೇಳ್ರಿ, 10ರಿಂದ ಡಿವೈಡ್ ಆಗಬೇಕು ಅಂದ್ರೆ ಬಿಡಿ ಸ್ಥಾನದಾಗ 0 ಇರಬೇಕು. 0 ಇದ್ರೆ ಮಾತ್ರ 10ರಿಂದ ಡಿವೈಡ್ ಆಕೈತಿ, ಅದು ಇಲ್ಲ ಅಂತಾರೆ 10ರಿಂದ ಭಾಗ ಆಗೋದಿಲ್ಲ. ಹಂಗಾರೆ ಈಗ ಇಲ್ಲಿ ಬಿಡಿ ಸ್ಥಾನದಾಗ 5 ಐತಿ ಅಂತಾರೆ, 0 ಐತಿದ್ರೆ ಎಕ್ಸಾಕ್ಟ್ ಭಾಗ ಆಗ್ತಿತ್ತು. ಈಗ 5 ಐತಿ ಅಂತಾರೆ ಎಕ್ಸ್ಟ್ರಾ 5 ಐತಿ ಹೌದಿಲ್ಲ ಬಿಡಿ ಸ್ಥಾನದಾಗ. ಹಂಗಾರೆ ಅದೇ 5 ಏನಾಗುತ್ತೆ ಅಂತಾರೆ, ಅಲ್ಲಿ ಶೇಷ ಉಳಿತಾ, ಅದೇ ನಮ್ಮ ಆನ್ಸರ್. ಬಟ್ ಇದು ಬಿಡಿಸ್ಬೇಕಂತ ನಮಗೇನು ಗೊತ್ತಿರಬೇಕು ಹೇಳ್ರಿ, ಯೂನಿಟ್ ಡಿಜಿಟ್ ಗೊತ್ತಿರಬೇಕು. ಅದು ಗೊತ್ತಿತ್ತಂತ ಮಾತ್ರ ನಾವೇನು ಮಾಡ್ಬೋದು ಅಂತಾರೆ, ಇಲ್ಲಿ ಈಸಿಯಾಗಿ ಇಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೋಬೋದು. ಕ್ವಶನ್ ನೋಡಿದ ಕೂಡಲೇ ಆನ್ಸರ್ ಮಾಡ್ಬೋದು. ಬಟ್ ಬಿಡಿಸ್ಲಿಕ್ಕತ್ರಿ ಅಂತಾರೆ, ನಿಮ್ಗೆ 2 ಗಂಟೆ ಬಿಡಿಸಿದ್ರು ಕೂಡ ಇದಕ್ಕೆ ಆನ್ಸರ್ ಬರೋಂಗಿಲ್ಲ. ಹಂಗೇನಾದ್ರು ಬಿಡಿಸ್ಕೊಂತ ಹೋದ್ರಿ ಅಂತಾರೆ. ಗೊತ್ತಿತ್ತು ಅಂದ್ರೆ ಜಸ್ಟ್ ಕ್ವಶನ್ ಓದಿ ಆನ್ಸರನ್ನು ಹಾಕ್ಬೋದು. ಹಂಗಾರೆ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಅದ ನೋಡೋಣ, ಆ ಕ್ವಶನ್ಗೆ ಆನ್ಸರನ್ನು ಮಾಡಿರಿ ನೋಡಿರಿ. ಇದಕ್ಕೂ ಕೂಡ ನಿಮ್ಗೆ ಯೂನಿಟ್ ಡಿಜಿಟ್ ಗೊತ್ತಿತ್ತು ಅಂತಾರೆ ಸಾಲ್ವ್ ಮಾಡ್ಬೋದು. ಇದೇ ರೀತಿ ಇನ್ನೂ ಬೇರೆ ಬೇರೆ ಸಂಖ್ಯೆಗಳು ಬಂದರೆ ಒಂದೊಂದು ಟ್ರಿಕ್ ಇರ್ತಾವೆ, ಆ ರೀತಿ ನಾವು ಅಪ್ಲೈ ಮಾಡ್ಕೊತ ಹೋಗ್ಬೇಕಾಗ್ತದೆ. ಜಸ್ಟ್ ನೋಡಿರಿ, ಇವಾಗ ಈ ಸಂಖ್ಯೆಯನ್ನು 10ರಿಂದ ಡಿವೈಡ್ ಮಾಡ್ಬೇಕಂತ ನೋಡಿರಿ. ಇಲ್ಲಿ ಏನೈತಿ ಅಂತಾರೆ ಕ್ವಶನ್ ಸ್ವಲ್ಪ ಕರೆಕ್ಟ್ ಐತಿ. ಇಲ್ಲಿ 46 ಪವರ್ ಏನು ಮಾಡಿರಿ ಅಂತಾರೆ 48 ಅಂತ ತಗೊಳ್ರಿ. ಇಲ್ಲೂ ಕನ್ನಡ ಒಳಗೆ ಏನಾರು ಮಿಸ್ಟೇಕ್ ಐತೆ ಕ್ವಶನ್ ನೋಡಿರಿ. ಇಲ್ಲಿ 35 ಪವರ್ ಏನಾಗಬೇಕು ಅಂತಾರೆ 29 ಆಗಬೇಕಿತ್ತು. ಇಂಗ್ಲೀಷ್ ಒಳಗೆ ಬರ್ತೀನಿ ಕರೆಕ್ಟ್, ಅದೊಂದು ಸ್ವಲ್ಪ ಕಂಪ್ಯೂಟರ್ ಒಳಗೆ ಏನಾಗ್ಯದ. ನೆಕ್ಸ್ಟ್ ನೋಡಿರಿ, 46 ಪವರ್ ಎಷ್ಟು ಬರಬೇಕು ಅಂತಾರೆ 48 ಬರ್ದ್ವಿ ಅಂತಾರೆ ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ 48. ಆಪ್ಷನ್ಸ್ ಕೂಡ ರಾಂಗ್ ಅದಾವ. 48 ತೊಗೋಬೇಡ್ರಿ, ಜಸ್ಟ್ ಏನು ತೊಗೊಳ್ರಿ ಅಂತಾರೆ 44 ತೊಗೊಳ್ರಿ. ಈಗ ನಿಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಎಷ್ಟು 46 ಪವರ್ 44. ಎಸ್, ಈಗ ಸಾಲ್ವ್ ಮಾಡಿ 44 ತೊಗೊಂಡ್ರಿ ಅಂತ ನೋಡ್ರಿ, ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರಿ. ಇವಾಗ ಎಸ್ ನೋಡ್ರಿ. ಹಂಗಾರೆ ಇವಾಗ ಈ ಅರ್ಧ ನೋಡ್ರಿ, ಇವಾಗ ಅರ್ಧ ಕೂಡ ನಮಗೆ ಯೂನಿಟ್ ಡಿಜಿಟ್ ಟ್ರಿಕ್ ಗೊತ್ತಿರ್ಬೇಕು. ಅರ್ಧ ಪವರ್ ನೋಡ್ರಿ, ಬಿಡಿ ಸ್ಥಾನದಾಗ ಯಾವುದೋ ಒಂದು ಸಂಖ್ಯೆ ಐತಿ ಅಂತ ತಿಳ್ಕೊಡ್ರಿ. ಈಗ ಬಿಡಿ ಸ್ಥಾನ ಹಿಂಗೆ ಏನಾರ ಒಂದು 6 ಇತ್ತು ಅಂದ್ರೆ ಇದ್ರದ್ದು ಪವರ್ ನಾವು ಎಷ್ಟೇ ಬರೆದ್ರೂ ಕೂಡ ಏನಾಕೈತಿ ಅಂದ್ರೆ ಇಷ್ಟು ಬರೆದ್ರೂ ಕೂಡ ಏನಾಕೈತಿ ಹೇಳ್ರಿ 6 ಬರ್ತಿರ್ತೈತಿ. ಈಗ ನೋಡ್ರಿ 6 ಪವರ್ 1 ಅಂತಾರೆ 6, 6 ಪವರ್ 2 ಅಂತ ನೋಡ್ರಿ 6 ಸ್ಕ್ವೇರ್ ಎಷ್ಟು 36. ಇನ್ನು 6 ಕ್ಯೂಬ್ ಅಂತಾರೆ ಎಷ್ಟಾಗತ್ತೆ ರೀ 216. ಮತ್ತು ಬಿಡಿ ಸ್ಥಾನದಾಗ 6 ಬಂತು. ಹಿಂಗೆ ನಾವು ಎಷ್ಟೇ ಬರೆದ್ರೂ ಕೂಡ ಬಿಡಿ ಸ್ಥಾನದಾಗ ಏನು ಬರ್ತಿರ್ತೈತಿ ಅಂತಾರೆ 6 ಬರ್ತಿರ್ತೈತಿ. ಇದು 6 ಬಂತು ಅಂತಾರೆ ನೋಡ್ರಿ. ಇವಾಗ ಬಿಡಿ ಸ್ಥಾನದಾಗ 6 ಬರಾಕತೈತಿ ಅಂತಾರೆ. ಈಗ ನಾವು ಈ 46ಅನ್ನು 44 ಸಲ ಗುಣಿಸಿದಾಗ ಕೂಡ ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ, ಎಷ್ಟೋ ಒಂದು ಸಂಖ್ಯೆ ಬಂದು ಬಿಡಿ ಸ್ಥಾನದಾಗ ಎಷ್ಟು ಬರ್ತೈತಿ ಅಂದ್ರೆ 6 ಬರ್ತೈತಿ. ಈಗ ಇದನ್ನು 10ರಿಂದ ನಾವು ಡಿವೈಡ್ ಮಾಡಬೇಕು ಅಂತಾರೆ ನೋಡ್ರಿ. 10ರಿಂದ ಭಾಗ ಹೋಗ್ಬೇಕು ಅಂದ್ರೆ ಬಿಡಿ ಸ್ಥಾನದಾಗ ಏನಿರಬೇಕು ಅಂತಾರೆ 0 ಇರಬೇಕು.
0 ಇಲ್ಲ, ಬಟ್ ಎಷ್ಟು ಐತಿ 6 ಐತಿ ಅಂತ ನೋಡ್ರಿ. 0 ಇತ್ತು ಅಂತಾರೆ ಎಕ್ಸಾಕ್ಟ್ ಭಾಗ ಹೋಗ್ತಿತ್ತು, ಈಗ 6 ಐತಿ ಅಂತ ನೋಡ್ರಿ, ಅದೇ 6 ಏನಾಗುತ್ತೆ ಅಂತಾರೆ ಎಕ್ಸ್ಟ್ರಾ ರಿಮೈಂಡರ್ ಉಳಿತದ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಅಂತಾರೆ 6. ಅರ್ಥ ಆಯಿತು ಅಂತಾರೆ ನೋಡ್ರಿ. ಸಾರಿ 4 ಐತಲ್ಲ, ಹಾಂ ಆನ್ಸರ್ ಎಷ್ಟು ಅಂತಾರೆ 6. ಆಪ್ಷನ್ 3 ಸರಿ ಆಗ್ತದೆ. ಅರ್ಥ ಆಗತೈತ್ರಿ ನೋಡ್ರಿ. ಏನಂತಂದ್ರೆ ಇಲ್ಲಿ ಈ 46ದ ಪವರ್ 44 ಬರ್ದ್ವಿ ಅಂತಾರೆ, ಲಾಸ್ಟ್ ಆನ್ಸರ್ ಎಷ್ಟು ಬರ್ತೈತಿ ಅಂತಾರೆ ಬಿಡಿ ಸಣ್ಣದಾಗ 6 ಬರ್ತೈತಿ. ಈಗ 10ರಿಂದ ನಾವು ಡಿವೈಡ್ ಮಾಡಿದ್ವಿ ಅಂದ್ರೆ ಇಲ್ಲಿ 0 ಇರ್ತಿತ್ತು ಅಂದ್ರೆ ಎಕ್ಸಾಕ್ಟ್ ಭಾಗ ಹೋಗ್ತಿತ್ತು, ಬಟ್ ಈಗ 6 ಶೇಷ ಉಳಿದೈತಿ ಅಂತ ನೋಡ್ರಿ, 6 ಎಕ್ಸ್ಟ್ರಾ ಐತಿ ಅಂತಾರೆ, ಇದು 6 ಏನಾಗುತ್ತೆ ಅಲ್ಲಿ ರಿಮೈಂಡರ್ ಬರುತ್ತೆ. ಹಾಗಾದ್ರೆ ನಮ್ಮ ಆನ್ಸರ್ ಏನು ಸರಿ ಆಗುತ್ತೆ ಅಂದ್ರೆ ಆಪ್ಷನ್ 3 ಸರಿ ಆಗುತ್ತೆ. ಇದೇ ನಮ್ಮ ಆನ್ಸರ್. ಓಕೆ, ಎಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತೇಳಿ ನೋಡ್ರಿ. ಈಗ ನಿಮ್ಗೆ ಇದೇ ರೀತಿ ನಿಮ್ಗೆ ಈ ನೋಡ್ರಿ ಈಗ ಸದ್ಯ ಪ್ರೆಸೆಂಟ್ ಏನಪ್ಪ ಅಂತಾರ ನಿಮ್ಗೆ SSC GD ಕೂಡ ಕನ್ಫರ್ಮ್ ಆಗ್ಯದ, ಅದೇ ರೀತಿ NTPC ಕೂಡ ಕನ್ಫರ್ಮ್ ಆಗ್ಯದ, ಅದೇ ರೀತಿ RRB ಒಳಗೆ ಇನ್ನೂ ಗ್ರೂಪ್ ಡಿ ಕೂಡ ಕನ್ಫರ್ಮ್ ಆಗೋದದ ನೋಡ್ರಿ. ಈ ಎಲ್ಲ ನಿಮ್ದು ಎಕ್ಸಾಮ್ ಪರ್ಪಸ್ದ ನಮ್ಮಲ್ಲಿ ಆಫ್ಲೈನ್ ತರಗತಿ ಕೂಡ ಸ್ಟಾರ್ಟ್ ಇದ್ದಿರ್ತಾವೆ. ಆಫ್ಲೈನ್ ತರಗತಿ ಎಲ್ಲಿಪ್ಪ ಅಂತಾರ ನೋಡ್ರಿ, ಬೆಳಗಾವಿ ಒಳಗೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತೇಳಿ ನಮ್ದು ಇಲ್ಲಿ ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಇದ್ದಿರ್ತಾವೆ. SSC GD ಹಾಗೂ NTPC ನೋಡ್ರಿ ಇಲ್ಲಿ ಸಪ್ರೇಟ್ ಬ್ಯಾಚಸ್ ಕೂಡ ಇದ್ದಿರ್ತಾವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ಈಗ ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಅದಾವ. ಇನ್ನು ಅದೇ ರೀತಿ ಇನ್ನು 17ನೇ ತಾರೀಕು ಏನಪ್ಪ ಅಂತಾರ ಇನ್ನೊಂದು ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಏನಾರ ಈ ರೀತಿ ಬೇಸಿಕ್ದಿಂದ ಎಲ್ಲನೂ ಸಿಂಪಲ್ ಆಗಿ ತಿಳ್ಕೊಬೇಕು ಅಂತಾರ ನೀವು ಆಫ್ಲೈನ್ ತರಗತಿಗಳು ನಿಮ್ಗೆ ಏನಾರ ತರಗತಿ ಇಷ್ಟ ಆಗ್ತಿದ್ದು ಅಂತಾರೆ ಬಂದು ಆಫ್ಲೈನ್ ತರಗತಿ ಕೂಡ ತೊಗೋಬೋದು. ಇನ್ನು ಅದೇ ರೀತಿ ನೋಡ್ರಿ ನಿಮ್ಗೆ ಗೊತ್ತಿರುವಂತೆ ಈ ಕಳೆದ ಸಾರಿ ಒಂದು 2023 ಒಳಗೆ ನಡೆದಿರ್ತಕ್ಕಂಥ ಅಂದ್ರೆ ಈ ಜನವರಿ ಒಳಗೆ ನಡೆದಿರ್ತಕ್ಕಂಥ ಎಕ್ಸಾಮ್ ಒಳಗೆ ನಮ್ಮ ಸಂಸ್ಥೆಯಿಂದ ಹಲವಾರು ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂತಾರ ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ದಾರೆ ನೋಡ್ರಿ. 100ಕ್ಕಿಂತ ಪ್ಲಸ್ ಕೂಡ ಎಷ್ಟೋ ಜನ ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಜಸ್ಟ್ ಫಿಸಿಕಲ್ಗೆ ಬಂದಾರ ಅಂತಾರೆ 200+ ಸ್ಟೂಡೆಂಟ್ ಏನಾಗಿದ್ದಾರೆ ಅಂತಾರ 200ಕ್ಕಿಂತ ಹೆಚ್ಚು ಜನ ಏನಾಗಿದ್ದಾರೆ ಅಂತಾರೆ ಫಿಸಿಕಲ್ಗೆ ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಆಲ್ರೆಡಿ ಒಂದು ನಿಮ್ಗೆ ಅದ್ರದ್ದು ನೆಕ್ಸ್ಟ್ ಈಗ ನಾನು ನಿಮ್ಗೆ ಹಿಂದಿನ ವಿಡಿಯೋ ಒಳಗೆ ಆಲ್ರೆಡಿ ಅದ್ರ ಬಗ್ಗೆ ಎಲ್ಲನೂ ಹೇಳಿದ್ದೀನಿ. ಓಕೆ, ಹಿಂದಿನ ವಿಡಿಯೋದೊಳಗೆ ಏನು ಮಾಡೀನಿ ಅಂತಾರೆ ಈ ನೋಟಿಫಿಕೇಶನ್ ಬಂದಿತ್ತಲ್ಲ ಆ ವಿಡಿಯೋದೊಳಗೆ ಏನು ಮಾಡೀನಿ ಅಂತಾರೆ ಎಷ್ಟು ಜನ 100ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಅದೆಲ್ಲನೂ ಅದ್ರ ಬಗ್ಗೆ ನಿಮ್ಗೆ ಆ ವಿಡಿಯೋದೊಳಗೆ ಹೇಳಿದ್ದೀನಿ. ನೀವೇನಾರು ಆಫ್ಲೈನ್ ತರಗತಿ ತೊಗೊಳೋರಿದ್ರಿ ಅಂತಾರೆ ಈ ಕೆಳಗಿರ್ತಕ್ಕಂಥ ಈ ನಂಬರ್ಸ್ಗೆ ಏನು ಮಾಡಿರಿ ಅಂತಾರೆ ಕಾಂಟ್ಯಾಕ್ಟ್ ಮಾಡಿ ನೀವು ಆಫ್ಲೈನ್ ತರಗತಿಗಳನ್ನು ತೊಗೋಬೋದು. ಓಕೆ, ಇಲ್ಲಿ ಮ್ಯಾಥ್ಸ್ಗೆ ಸಪ್ರೇಟ್ ಟೀಚರ್ಸ್, ಇನ್ನು ರೀಸನಿಂಗ್ ಸಪ್ರೇಟ್ ಟೀಚರ್ಸ್, GK ಸಪ್ರೇಟ್ ಟೀಚರ್ಸ್, ನಿಮ್ಗೆ ಎಕ್ಸಾಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಸಲುವಾಗಿನ ಏನು ಮಾಡ್ತಾರೆ ಅಂತಾರೆ ನಿಮಗೆಲ್ಲನೂ ಏನು ಮಾಡ್ತೀವಿ ಅಂತಾರೆ ಟೀಚ್ ಮಾಡ್ತೀವಿ. ಇಲ್ಲಿ ಮೆಥಮೆಟಿಕ್ಸನ್ನು ಆಫ್ಲೈನ್ ಒಳಗೆ ಕೂಡ ನಾನು ಮಾಡ್ತೀನಿ. ಇನ್ನೊಬ್ಬರು ಸರ್ ಇದ್ದಾರೆ ವಿನಯ್ ಸರ್ ಅಂತೇಳಿ, ಅವರು ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಾರೆ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ತಿರ್ತಾರೆ. ನಿಮ್ಗೆ ಏನು ಮಾಡ್ಬೋದು ಅಂತಾರೆ ಇಲ್ಲಿ ಆಫ್ಲೈನ್ ತರಗತಿಯನ್ನು ತೊಗೊಂಡ್ರಿ ಅಂತಾರೆ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಇನ್ನೂ ಅಷ್ಟು ಈಸಿ ಆಗ್ಬೋದು ಅಂತ ಹೇಳ್ತಾ ಇಂಟ್ರೆಸ್ಟ್ ಇತ್ತು ಅಂತಾರೆ ಕಾಂಟ್ಯಾಕ್ಟ್ ಮಾಡಿರಿ, ತೊಗೊಳ್ರಿ ಅಂತ ಅಡ್ಮಿಷನ್ ತೊಗೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿರಿ ಮುಂದಿನ ಕ್ವಶನ್ ಏನೈತಿ ಅಂತಾರೆ if the cost of cloth is rupees 800 rupees, if it decreases to 720, what is the percentage decreases ಅಂದ್ರೆ ಪರ್ಸೆಂಟೇಜ್ ಮೇಲೆ ಕ್ವಶನ್ ಅದ. ಯಾವುದೋ ಒಂದು ನೋಡ್ರಿ ಏನಾಗತ್ತಾರ ಅಂತಾರೆ ಒಂದು ಬಟ್ಟೆಯ ಬೆಲೆ 800 ಇತ್ತು, ಈಗ ಅದೇನಾಗತ್ತದ ಅಂತಾರೆ 720 ರೂಪಾಯಿಗೆ ಇಳಿಕೆ ಆಗಕತ್ತದ. ಹಂಗಾರೆ ನೋಡ್ರಿ 800 ಇದ್ದಿದ್ದು 720 ಆಗತೈತಿ ಅಂತಾರೆ ನಾವು ಎಷ್ಟು ಕಡಿಮೆ ಆಗೈತಿ ಅಂತ ಹೇಳ್ಬೋದು, ಹೌದಾ? ಬಟ್ ಅದನ್ನೇನು ಹೇಳಬೇಕು ಅಂತಾರೆ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕ್ರಿ. ಏನು ಮಾಡ್ಬೇಕು ಹೇಳ್ರಿ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು, ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗ್ಯದ ಅಂತೇಳಿ ಪರ್ಸೆಂಟೇಜ್ ಒಳಗೆ ಹೇಳಬೇಕು. ಆ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕಂತ ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡ್ತೀರಿ. ಆ ಕ್ಲಾತ್ದು ಫಸ್ಟ್ ಅಮೌಂಟ್ ಎಷ್ಟು ಐತಿ ಅಂತಾರ 800 ರೂಪಾಯಿ ಐತಿ, ಈಗ ಎಷ್ಟು ಆಗತ್ತೈತಿ ಅಂತಾರ 720 ಆಗತ್ತೈತಿ. ನೋಡಿದ್ರೆ ಗೊತ್ತಾಗ್ತದೆ ಅದು ಡಿಕ್ರೀಸ್ ಆಗತ್ತದ ಕಡಿಮೆ ಆಗತ್ತದ ಅಂತೇಳಿ. ಹಂಗಾರೆ ಎಷ್ಟು ರೂಪಾಯಿ ಕಡಿಮೆ ಆಗತ್ತದ ಅಂತಾರೆ ನೋಡ್ರಿ, ಈ 800 ಇದ್ದಿದ್ದು 720 ಆಗತ್ತೈತಿ ಅಂತಾರೆ 80 ರೂಪಾಯಿ ಕಡಿಮೆ ಆಗತ್ತೈತಿ. ಓಕೆ, ಈ 800 ರೂಪಾಯಿಗೆ 80 ರೂಪಾಯಿ ಕಡಿಮೆ ಆಕೈತಿ ಅಂತಾರೆ ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ 100ಕ್ಕೆ ಎಷ್ಟು ರೂಪಾಯಿ ಕಡಿಮೆ ಆಗ್ತದೆ ಅಂತೇಳಿ ಕಂಡುಹಿಡಿಬೇಕು ನಾವು. ಹಾಗಾದ್ರೆ ನೋಡ್ರಿ ಇವಾಗ ಈ 800 ರೂಪಾಯಿಗೆ ನೀವು ಈ ರೀತಿನೂ ಸಾಲ್ವ್ ಮಾಡ್ಬೋದು. 800 ರೂಪಾಯಿಗೆ 80 ರೂಪಾಯಿ ಕಡಿಮೆ ಆಕೈತಿ ಅಂತಾರೆ 100ಕ್ಕೆ ಎಷ್ಟು ರೂಪಾಯಿ ಕಡಿಮೆ ಆಕೈತಿ ಅಂತೇಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮಾಡ್ಬೋದು. ಇಲ್ಲ ಅಂತಾರೆ ಇಲ್ಲೇ ನೀವು 0 ಕ್ಯಾನ್ಸಲ್ ಮಾಡಿ ಕಟ್ತಾ ಹೊಡಿತೀನಿ ಅಂತ ಹೊಡಿಬೋದು. ಈ 800ದಿಂದ ಇದನ್ನು ಕಟ್ತಾ ಹೊಡಿತೀನಿ ಅಂತ ನೋಡ್ರಿ ಭಾಗ ಹೋಗಲ್ಲ, ಅದಕ್ಕೆ ಏನು ಮಾಡ್ತೀವಿ ಅಂತಾರೆ ಒಂದು ಸಾರಿ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಜೀರೋಗಳನ್ನು. ಇನ್ನು ಈ 2 ಕ್ಯಾನ್ಸಲ್ 8 ಎಷ್ಟರಲ್ಲೇ 80 ಅಂತಾರೆ 8 10 80. ಹಂಗಾರೆ 1 10 ಎಷ್ಟು ಅಂತಾರೆ 10% ಏನಾಗ್ತದೆ ಅಂತಾರೆ ಅಲ್ಲಿ ಡಿಕ್ರೀಸ್ ಆಗ್ತದೆ. ಇಲ್ಲ ನೀವು ಜಸ್ಟ್ ಈ ಬರ್ಕೊಳ್ಳೋವಾಗ ಹಿಂಗೆ ಬರ್ಕೊಳ್ಳೋಕ್ಕಿಂತನೂ ಏನು ಬರ್ಕೊಳ್ರಿ ಅಂತಾರೆ 800 ರೂಪಾಯಿಗೆ 80 ರೂಪಾಯಿ ಡಿಕ್ರೀಸ್ ಆಗತ್ತದ. 800 ರೂಪಾಯಿಗೆ ಎಷ್ಟು ಕಡಿಮೆ ಆಗತ್ತದ ಹೇಳ್ರಿ 80 ರೂಪಾಯಿ. ಈ 800 ರೂಪಾಯಿಗೆ 80 ರೂಪಾಯಿ ಕಡಿಮೆ ಆಗತ್ತದ ಅಂತಾರೆ ಪರ್ಸೆಂಟೇಜ್ ಅಂತಾರೆ ಏನು ಮಾಡಿರಿ ಇಂಟು 100 ಅಂತ ಮಾಡಿರಿ. ಇವಾಗ ಕಟ್ತಾ ಹೊಡೆದ್ರಿ ಅಂತ ನೋಡ್ರಿ ಈ 2 ಕ್ಯಾನ್ಸಲ್ 8 1 8 ಇದೊಂದು 0 ಅಂತಾರೆ 10% ಏನಾಗತೈತಿ ಅಂತಾರೆ ರೇಟ್ ಒಳಗೆ ಏನಾಗತೈತಿ ಡಿಕ್ರೀಸ್ ಆಗತೈತಿ. ಅರ್ಥ ಆಗೈತಿ ಅಂತ ಅಂದ್ಕೊಂಡೀನಿ. ಇನ್ನು ನೆಕ್ಸ್ಟ್ ನೋಡ್ರಿ
ಮುಂದಿನ ಕ್ವಶನ್ ಏನೈತಿ ಅಂತಾರ ಇಫ್ ದ ಕಾಸ್ಟ್ ಆಫ್ ಕ್ಲಾತ್ ಈಸ್ ಸೇಮ್ ಕ್ವಶನ್ ಅದ ಅದೇ ರೀತಿ ನೋಡ್ರಿ 750 ಇದ್ದಿದ್ದು ಎಷ್ಟು ಆಗತೈತಿ ಅಂತಾರೆ 600 ರೂಪಾಯಿ ಆಗತೈತಿ ಅದನ್ನ ನಾವೇನು ಹೇಳಬೇಕು ಅಂತಾರ ಪರ್ಸೆಂಟೇಜ್ ಒಳಗೆ ಎಷ್ಟು ಕಡಿಮೆ ಆಕೈತಿ ಅಂತ ಹೇಳಬೇಕು ಇವಾಗ ಓಕೆ ಹಾಗಾದ್ರೆ ಹೇಳ್ರಿ ಫಾಸ್ಟಾಗಿ ನೋಡೋಣ ನೋಡಿ 750 ಇದ್ದಿದ್ದು ಎಷ್ಟು ಆಗತೈತಿ ಹೇಳ್ರಿ 600 ಆಗತೈತಿ 750 ಇದ್ದಿದ್ದು 600 ಅಂತಾರೆ ಎಷ್ಟು ರೂಪಾಯಿ ಕಡಿಮೆ ಆಗತೈತಿ 150 ರೂಪಾಯಿ ಕಡಿಮೆ ಆಗತೈತಿ ಇದನ್ನ ನಾವೇನು ಹೇಳ್ಬೇಕು ಇವಾಗ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು ಹಾಗಾದ್ರೆ ನೋಡ್ರಿ ಇವಾಗ ನಾ ಸೆಕೆಂಡ್ ಟೈಪ್ ಒಳಗೆ ಬಿಡಿಸಿದ್ದೆಲ್ಲ ಆ ರೀತಿ ಬರಿತೀನಿ ಫಾಸ್ಟಾಗಿ ಈ 750 ರೂಪಾಯಿಗೆ ಎಷ್ಟು ಕಡಿಮೆ ಆಕೈತಿ ಅಂದ್ರೆ ನೀವು ಇಲ್ಲೇ 150 ಅಂತ ಬರೆದು 100ಕ್ಕೆ ಎಷ್ಟು ಅಂತೇಳಿ ಕ್ವಶನ್ ಮಾರ್ಕ್ ಹಾಕಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಬೋದು ಇಲ್ಲ ಅಂತಾರೆ 750ಕ್ಕೆ 150 ರೂಪಾಯಿ ಕಡಿಮೆ ಆಯಿತು ಅಂತಾರೆ ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ ಇಂಟು 100 ಮಾಡ್ಬೇಕು ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಈ ಜೀರೋ ಕ್ಯಾನ್ಸಲ್ 15 ಒಂದರಲ್ಲೇ 15 ಎಷ್ಟರಲ್ಲೇ 75 ಅಂತಾರೆ 15 5ರಲ್ಲಿ 75 1/5 ಅಂತಾರೆ ಏನಾಗುತ್ತೆ ಹೇಳ್ರಿ 20% ಡಿಕ್ರೀಸ್ ಆಗುತ್ತೆ ಇಲ್ಲ ನೀವು ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 5 ಒಂದರಲ್ಲೇ 5 2ರಲ್ಲಿ 10 ಇದೊಂದು 0 ಅಂತಾರೆ 20% ಏನಾಗುತ್ತೆ ಅಂತಾರೆ ಆ ರೇಟ್ ಒಳಗೆ ಏನಾಗುತ್ತೆ ಹೇಳ್ರಿ ಡಿಕ್ರೀಸ್ ಆಗುತ್ತೆ ಅರ್ಥ ಆಯಿತು ಅಂತ ಅನ್ಕೊಂಡೀನಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ ಹಂಗಂದ್ರೆ ನೋಡ್ರಿ ಇದು ಕೂಡ ಒಂದು ನಿಮ್ದು ಸರಳ ಬಡ್ಡಿ ಮೇಲೆ ಕ್ವಶನ್ ಅದ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಈ ರೀತಿ ಕ್ವಶನ್ಸ್ ಆಲ್ರೆಡಿ ಒಂದೆರಡು ಕ್ವಶನ್ಸ್ ಬಂದಿದ್ದು ಈಗ ಮತ್ತೊಂದು ಕ್ವಶನ್ ಬಂದೈತಿ ಅಂತಾರೆ ಸ್ವಲ್ಪ ಚೇಂಜಸ್ ಕೇಳಿದಾರೆ ಕ್ವಶನ್ ಸ್ವಲ್ಪ ಚೇಂಜಸ್ ಕೇಳಿದಾರೆ ನೋಡಿ ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿದ್ರು ಅಂದ್ರೆ ನಿಮ್ಗೆ ಈ ರೀತಿ ಟೆನ್ಷನ್ ಆಗುತ್ತಾ ಕ್ವಶನ್ ಏನೈತಿ ಅಂತ ನೋಡ್ರಿ ಫಸ್ಟ್ಗೆ ಸರ್ಟನ್ ಸಮ್ ಆಫ್ ಬಿಕಮ್ಸ್ 7 times in 10 years at the rate of simple interest how many times will become in 20 years ನೋಡಿ ಇಲ್ಲೇ ಟ್ವಿಸ್ಟ್ ಐತಿ ಕ್ವಶನ್ ನೋಡಿ ಯಾವುದೋ ಒಂದು ಅಮೌಂಟ್ ಏನಾಗತೈತಿ ಅಂದ್ರೆ 7 ಪಟ್ಟು ಆಗತೈತಿ 10 ವರ್ಷದೊಳಗೆ ಯಾವುದೋ ಒಂದು ಅಮೌಂಟನ್ನು ನಾವು ಬ್ಯಾಂಕ್ ಒಳಗೆ ಹೋಗಿಟ್ವಿ ಅಂತಾರೆ ಎಲ್ಲೇ ಕೊಟ್ವಿ ಅಂತಾರೆ ಅದು 10 ವರ್ಷದಾಗ ಏನಾಕೈತಿ ಅಂತಾರೆ 7 ಪಟ್ಟು ಆಕೈತಿ ಅದೇ ಅಮೌಂಟ 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಅಂತ ಕ್ವಶನ್ ಕೇಳಾಕತ್ತಾರೆ ಓಕೆ ನಾವೇನು ಮಾಡ್ತಿದ್ವಿ 20 ಪಟ್ಟು ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಅಂತಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಿದ್ವಿ ಬಟ್ ಇಲ್ಲಿ ಏನು ಕೇಳಾಕತ್ತಾರ 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಅಂತ ಕ್ವಶನ್ ಕೇಳಾಕತ್ತಾರೆ ಹಾಗಾದ್ರೆ ನೋಡ್ರಿ ಇವಾಗ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಓಕೆ ನೋಡಿ ಫಸ್ಟ್ ಏನು ಮಾಡ್ತಿದ್ವಿ ಅಂತಾರ ಇಲ್ಲಿ ನೋಡಿ ಜಸ್ಟ್ ಸಿಂಪಲ್ ನಿಮ್ಗೆ ಆ ಮೆಥಡ್ನಾಗ ಏನಾರು ಸಾಲ್ವ್ ಮಾಡಿದ್ರಿ ಅಂತಿಲ್ಲ ಆಪ್ಷನ್ ಥ್ರೂ ಸಾಲ್ವ್ ಮಾಡಿದ್ರಿ ಅಂತ ಆನ್ಸರ್ ಯಾವ ರೀತಿ ನೀವು ಅದೇ ಮೆಥಡ್ ಪ್ರಾಕ್ಟೀಸ್ ಮಾಡಿದ್ರು ಆಪ್ಷನ್ ಥ್ರೂ ಸಾಲ್ವ್ ಮಾಡ್ಬೋದು ಓಕೆ ಯಾವ ರೀತಿ ಅಂತ ನೋಡ್ರಿ ನಾವು ಏನು ಮಾಡ್ತಿದ್ವಿ 1 ಪಟ್ಟು ಇದ್ದಿದ್ದು 7 ಪಟ್ಟು ಅಂತ ನೋಡ್ರಿ 100 ಇದ್ದಿದ್ದು ಎಷ್ಟು ಆಗ್ಬೇಕು ಇವಾಗ 700 ಆಗ್ಬೇಕು ಇದಕ್ಕೆ ಟ್ರಿಕ್ ಯೂಸ್ ಮಾಡ್ತಿದ್ವಿ ನಾವು ಯಾವ ಟ್ರಿಕ್ ಈ ಟ್ರಿಕ್ ಏನು ಹೇಳಕತ್ತೀನಲ್ಲ ಇದು ನೋಡ್ರಿ 100 ಇದ್ದಿದ್ದು 700 ಆಗ್ಬೇಕಂದ್ರೆ ಎಷ್ಟು ಜಾಸ್ತಿ ಆಗತೈತಿ 600 ರೂಪಾಯಿ ಜಾಸ್ತಿ ಆಗತೈತಿ ಎಷ್ಟು ಜಾಸ್ತಿ ಆಗತೈತ್ರಿ 600 ರೂಪಾಯಿ ಇದೇ 600 ರೂಪಾಯಿಯನ್ನು ಏನು ಮಾಡ್ತಿದ್ವಿ ಅಂತಾರೆ ನಾವು ಈ ಕೊಟ್ಟಂಥ ಇಯರ್ದಿಂದ ಕಡ್ತಾ ಹೊಡಿತಿದ್ವಿ ಅವಾಗ ನಮ್ಗೆ ಏನು ಸಿಕ್ತಿತ್ತು ಅಂತಾರ ಅಲ್ಲಿ ಎಷ್ಟು ರೇಟ್ ಐತಿ ಅಂತ ಸಿಕ್ತಿತ್ತು ನೋಡ್ರಿ 100 ಇದ್ದಿದ್ದ ಅಮೌಂಟ 700 ಆಗತೈತಿ ಹಂಗಾರೆ 600 ರೂಪಾಯಿ ಹೆಚ್ಚಾಗತೈತಿ ಈ 600 ಯಾವ 600 ಈ 600 ಕೊಟ್ಟಂಥ ಇಯರ್ದಿಂದ ಕಡ್ತಾ ಹೊಡೆದಿದ್ರೆ ಅಲ್ಲಿ ಎಷ್ಟು % ಬಡ್ಡಿ ಐತಿ ಅಂತೇಳಿ ಸಿಕ್ತಿತ್ತು ನಮ್ಗೆ ಓಕೆ ಬಡ್ಡಿ ಕೇಳಾಕತ್ತಿಲ್ಲ ನೋಡ್ರಿ ಈ ಜೀರೋ ಕ್ಯಾನ್ಸಲ್ ಹಂಗಾರೆ 60% ಬಡ್ಡಿ ಐತೆ ಅಲ್ಲಿ ಎಷ್ಟು % ಬಡ್ಡಿ ಐತೆ ಹೇಳ್ರಿ 60% ಬಡ್ಡಿ ಐತಿ ಈ 60 ಎಷ್ಟು % ಬಡ್ಡಿ ಐತಿ ಅಂತ ಕೇಳಿದ್ರೆ 60% ಬಡ್ಡಿ ಅಷ್ಟೇ ಇರ್ತಿತ್ತು ಕ್ವಶನ್ ಏನ್ರಿ ಯಾವುದೋ ಒಂದು ಅಮೌಂಟ 10 ವರ್ಷದೊಳಗೆ 7 ಪಟ್ಟು ಹಾಕೈತಿ ಅಲ್ಲಿ ಎಷ್ಟು % ಬಡ್ಡಿ ಐತಿ ಅಂತ ಕೇಳಿದ್ರೆ 60% ಬಡ್ಡಿ ಐತಿ ಇಲ್ಲಿಗೆ ಒಂದು ಕ್ವಶನ್ ಮುಗೀತು ಇಂಥ ಕ್ವಶನ್ ಕೂಡ ಕೇಳಿದಾರೆ ಬಟ್ ಈ ಕ್ವಶನ್ ಟ್ವಿಸ್ಟ್ ಐತಿ ಮುಂದೆ ಏನನ್ನತ್ತಾರ ಅಂತಾರ at the rate of simple interest okay in how many times will become in 20 years ಅಂದ್ರೆ 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಅಂತ ಕೇಳಕತ್ತಾರೆ ಅವ್ರು ಏನು ಕೇಳ್ತಿದ್ರು ಅಂದ್ರೆ ಕ್ವಶನಲ್ಲಿ 20 ಪಟ್ಟು ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಅಂತ ಕೇಳ್ತಿದ್ರು ಓಕೆ ನಾನು ನಿಮ್ಗೆ ಏನು ಹೇಳಿದ್ದೆ ಅಂತಾರ ಯಾವುದೋ ಒಂದು ಅಮೌಂಟ ಇಷ್ಟಿದ್ದಿದ್ದು 1 ಪಟ್ಟು ಇದ್ದಿದ್ದು 2 ಪಟ್ಟು ಆಗ್ಬೇಕಂದ್ರೆ ಒಂದು ಇಲ್ಲಿ ಇಯರ್ ಅಂತ ಕೊಡ್ತಾರ ಇಲ್ಲಿ ಏನು ಕೇಳ್ತಾರೆ ಹೇಳ್ರಿ ರೇಟ್ ಅಂತ ಕೇಳ್ತಾರೆ ನೋಡ್ರಿ ಬೇಸಿಕ್ನಿಂದಾನೇ ಹೇಳ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಸ್ವಲ್ಪ ತಿಳ್ಕೊಂಡ್ರಿ ಅಂತಾರೆ ಸಿಕ್ಬಿಡ್ತದೆ ನೋಡ್ರಿ 1 ಪಟ್ಟು ಇದ್ದಿದ್ದು ಅಮೌಂಟ್ 2 ಪಟ್ಟು ಆಗತೈತಿ 10 ವರ್ಷ ಟೈಮ್ ತೊಗೊಂಡೈತಿ ಹಂಗಾರೆ ಎಷ್ಟು % ಬಡ್ಡಿ ಐತಿ ಅಂತೇಳಿ ಪರ್ಸೆಂಟೇಜ್ ಕೇಳ್ತಿರ್ತಾರೆ ಓಕೆ ಅವಾಗ ನಾವು ಒಂದು ಈ ಕ್ವಶನ್ ಇಲ್ಲ ಅಂತಾರೆ ಏನು ಮಾಡ್ತಾರ ಅಂತಾರೆ ಈ ಅಮೌಂಟ 1 ಪಟ್ಟು ಇದ್ದಿದ್ದು 2 ಪಟ್ಟು ಆಗ್ತದ ಇಲ್ಲಿ ಒಂದು 30% ಬಡ್ಡಿ ಐತಿ ಇಲ್ಲ ಒಂದು 10% ಬಡ್ಡಿ ಐತಿ ಎಷ್ಟು ಹೇಳ್ರಿ 10% ಬಡ್ಡಿ ಐತಿ ಹಾಗಾದ್ರೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಕೇಳ್ತಾರೆ ನೋಡ್ರಿ ಯಾವುದೋ ಒಂದು ಅಸಲ 2 ಪಟ್ಟು ಆಗ್ಬೇಕಾದ್ರೆ 10 ವರ್ಷ ಟೈಮ್ ತೊಗೊಂಡೈತಿ ಹಂಗಾರೆ ಅಲ್ಲಿ ಎಷ್ಟು % ಬಡ್ಡಿ ಐತಿ ಅಂತ ಕ್ವಶನ್ ಕೇಳ್ತಿರ್ತಾರೆ ಇದು ಒಂದು ಟೈಪ್ ಕ್ವಶನ್ ನೆಕ್ಸ್ಟ್ ಅದ ಅಮೌಂಟ್ 2 ಪಟ್ಟು ಆಗತೈತಿ ಅಲ್ಲಿ 10% ಬಡ್ಡಿ ಐತಿ ಈ 10% ಬಡ್ಡಿ ಹಂಗೆ ಒಂದು ಅಸಲ 2 ಪಟ್ಟು ಹಾಕೈತಿ ಅಲ್ಲಿ ಎಷ್ಟು ವರ್ಷ ಟೈಮ್ ತೊಗೋತೈತಿ ಅಂತ ಟೈಮ್ ಕೇಳ್ತಿರ್ತಾರೆ ನೋಡ್ರಿ ಇಲ್ಲಿ ರೇಟ್ ಕೇಳ್ತಾರೆ ಇಲ್ಲಿ ಟೈಮ್ ಕೇಳ್ತಾರೆ ಇಂಥ ಕ್ವಶನ್ಸನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ತಿದ್ವಿ ಅಂತಾರೆ ನೋಡ್ರಿ ಇಲ್ಲಿ 100 ಇಲ್ಲಿ 1 ಪಟ್ಟು ಇದ್ದಿದ್ದು 2 ಅಂತಾರೆ ಇಲ್ಲಿ 100 ಇದ್ದಿದ್ದ ಅಮೌಂಟ್ ಏನಾಗಬೇಕಂತಾರೆ 200 ಆಗಬೇಕು ಇದಕ್ಕೆ ಟ್ರಿಕ್ ಯೂಸ್ ಮಾಡ್ತಿದ್ವಿ ನಾವು ಅಂದರೆ ಎಷ್ಟು ಜಾಸ್ತಿ ಆಗಬೇಕು ಇಲ್ಲಿ 100 ಜಾಸ್ತಿ ಆಗತೈತಿ ಈ ಡಿಫ್ರೆನ್ಸನ್ನು ಈ 2 ಥರದ ಡಿಫ್ರೆನ್ಸನ್ನು ನಾವು ಏನು ಮಾಡ್ತಿದ್ವಿ ಅಂತಾರೆ ಇಲ್ಲಿ ಇಯರ್ ಕೊಟ್ಟಿದ್ರು ಅಂತಾರೆ ಇಯರ್ದಿಂದ ಕಡ್ತಾ ಹೊಡಿತಿದ್ವಿ ನಮಗೇನು ಸಿಕ್ತಿತ್ತು ಅಂತಾರೆ ರೇಟ್ ಸಿಕ್ತಿತ್ತು
ಓಕೆ. ಇನ್ನು ಇದೇ ಇಲ್ಲಿ 100 ಇದ್ದಿದ್ದು 200 ಆಗಬೇಕು ಅಂತಾರ ಎಷ್ಟು ಡಿಫ್ರೆನ್ಸ್ ಐತಿ? 100 ಐತಿ. ಇದ 100ಅನ್ನ ಈ ಪರ್ಸಂಟೇಜ್ದಿಂದ, ಯಾವುದ್ರದಿಂದ? ಈ ಪರ್ಸಂಟೇಜ್ದಿಂದ ಕಡ್ತಾ ಹೊಡೆದ್ವಿ ಅಂತ ನಮಗೇನು ಸಿಕ್ತಿತ್ತು? ಟೈಮ್ ಸಿಕ್ತಿತ್ತು. ಓಕೆ, ಇದು ಟ್ರಿಕ್ ಅಪ್ಲೈ ಮಾಡ್ತಿದ್ವಿ ನಾವು. ಓಕೆ, ಈಗ ಅವ್ರೇನೇನು ಅಂತಾರ ಅಂತ ನೋಡ್ರಿ, ಮತ್ತು ಕ್ವಶನ್ ಪೇಸ್ಟ್ ಕೊಟ್ಟಾರ, ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು. ಇದು ಬೇಸಿಕ್ ಹೇಳಕತ್ತೀನಿ ನಾನು, ಈ ಕ್ವಶನ್ದಲ್ಲ. ಜಸ್ಟ್ ಈ ಕ್ವಶನ್ ಬಿಡಿಸ್ಬೇಕಂತ ನಮ್ಗೆ ಬೇಸಿಕ್ ಏನೇನು ಗೊತ್ತಿರಬೇಕು ಅಂತ ಹೇಳಕತ್ತೀನಿ. ಜಸ್ಟ್ ಇವೆಲ್ಲನೂ ಸ್ಟೆಪ್ ವೈಸ್ ಕಲ್ಕೊಂತ ಬಂದಾಗ ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಕೈತಿ, ಇಲ್ಲ ಅಂತಾನೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಓಕೆ ನೋಡ್ರಿ, ಹಂಗಾರೆ ಇಲ್ಲಿ ಇದು ಅರ್ಥ ಆಯ್ತಾ? ಇವಾಗ ಜಸ್ಟ್ ಇದು ಅರ್ಥ ಆಯ್ತಾ? ಎಸ್. ನೋಡ್ರಿ, ಇದು ಅರ್ಥ ಆಗಿತ್ತು ಅಂತಾರೆ ಈಗ ನಿಮ್ಗೆ ಅರ್ಥ ಆಗೈತಿ. ಇವಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಅರ್ಥ ಆದಂಗೆ ಆಗೈತಿ. ಅರ್ಥ ಆಗಿಲ್ಲ ಅಂತ ಮತ್ತೊಂದು ಸ್ವಲ್ಪ ವಿಡಿಯೋವನ್ನು ಒಂದು ಸ್ವಲ್ಪ ಹಿಂದೆ ಫ್ಯೂಸ್ ಮಾಡಿ ನೋಡ್ರಿ. ಓಕೆ, ಎಸ್. ಈಗ ನಮಗೆ ನೋಡ್ರಿ, ಇವಾಗ 100 ಇದ್ದಿದ್ದು ಅಂದ್ರೆ 1 ಪಟ್ಟು ಇದ್ದಿದ್ದು 7 ಪಟ್ಟು ಆಗತೈತಿ, ಅಂದ್ರೆ 600 ಜಾಸ್ತಿ ಆಗತೈತಿ. ಹಂಗಾರೆ ಎಷ್ಟು ಪರ್ಸೆಂಟ್ ಬಡ್ಡಿ ಐತಿ? 60% ಬಡ್ಡಿ ಐತಿ. ಕ್ಲಿಯರಾ? ಎಷ್ಟು ಪರ್ಸೆಂಟ್ ಬಡ್ಡಿ ಐತಿ? 60% ಬಡ್ಡಿ ಐತಿ. ಬಟ್ ಕ್ವಶನಲ್ಲಿ ಬಡ್ಡಿ ಕೇಳಿಲ್ಲ, ಏನೂ ಕೇಳಿಲ್ಲ. ಇನ್ನೂ ಕ್ವಶನ್ ನೆಕ್ಸ್ಟ್ ಕಂಟಿನ್ಯೂ ಐತಿ. ಈಗ ನೋಡ್ರಿ, ಏನಾರು ಒಂದು ವೇಳೆ ಅಮೌಂಟ ಇಷ್ಟು ಪಟ್ಟು ಆಗಬೇಕಂತಂದ್ರೆ ನೋಡ್ರಿ, ಎಷ್ಟು ಪಟ್ಟು ಈಗ ಏನಾಗತ್ತಾರ, ಇನ್ನೊಂದು 10 ಪಟ್ಟು 15 ಪಟ್ಟು, ಈಗಲಿ ಇಷ್ಟು ಪಟ್ಟು ಎಷ್ಟು ಪಟ್ಟು ಆಗ್ಬೇಕಂದ್ರೆ 12 ಪಟ್ಟು 10 ಪಟ್ಟು 13 ಪಟ್ಟು 14 ಪಟ್ಟು ಇಷ್ಟು ಆಗ್ಬೇಕಂತಾರೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಕೇಳಿದ್ರೆ ನಾವೇನು ಮಾಡ್ತಿದ್ವಿ? ಈ 100 ಇದ್ದಿದ್ದು ನೋಡ್ರಿ, ಈಗ 12 ಪಟ್ಟು ಅಂತಾರೆ 1200 ಆಗಬೇಕು, ಅಂದ್ರೆ 1100 ಜಾಸ್ತಿ ಆಗಬೇಕು. ಈಗ 60% ಬಡ್ಡಿ ಐತಿ ಅಂತ ನೋಡ್ರಿ, ಇನ್ನು 1100ಅನ್ನು ನಾವು 60%ದಿಂದ ಕಡ್ತಾ ಹೊಡೆದ್ರೆ ಏನಾಗ್ತಿತ್ತು? ಈ ಜೀರೋ ಕ್ಯಾನ್ಸಲ್ ಮಾಡಿದರೆ ಎಷ್ಟು ವರ್ಷ ಬರ್ಬೇಕು ಹೇಳ್ರಿ? ಟೈಮ 20 ವರ್ಷ ಬರಬೇಕದು. 20 ವರ್ಷ ಬಂದರೆ ಇಲ್ಲೇನು ಆನ್ಸರ್ ಆಗ್ತದೆ? ಸರಿ ಆಗ್ತದೆ. ಹಾಗೆ ನೋಡ್ರಿ, ಇವಾಗ ಆನ್ಸರ ಇಲ್ಲೇ ಜಸ್ಟ್ ಚೆಕ್ ಮಾಡಿರಿ. ನೀವು ಇದೇ ರೀತಿ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ನೋಡಿ, 100 ಇದ್ದಿದ್ದು 1200 ಆಗಬೇಕು, ಅಂದ್ರೆ 12 ಪಟ್ಟು ಅಂತಾರೆ 1200 ಆಗಬೇಕು. 1100 ಜಾಸ್ತಿ ಆಗಬೇಕು. 1100ಅನ್ನು ಕಡ್ತಾ ಹೊಡೆದ್ರಿ ಅಂತಾರೆ ನೋಡ್ರಿ, ಇವಾಗ ಈ ಜೀರೋ ಕ್ಯಾನ್ಸಲ್, 6ರಿಂದ ಇದು 110 ಬಾಗ ಹೋಗಲ್ಲ, 20 ವರ್ಷ ಬರಲ್ಲ. ಹಂಗಾರೆ ಈ ಆಪ್ಷನ್ ಏನಾಯ್ತು? ಇಲ್ಲಿ ರಾಂಗ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಅದ ನೋಡ್ರಿ, ಇವಾಗ 10 ಪಟ್ಟು ಆಗಬೇಕು. ಹಂಗಾರೆ 100 ಇದ್ದಿದ್ದು ಎಷ್ಟು ಆಗಬೇಕು? ಇವಾಗ 10 ಪಟ್ಟು ಅಂತಾರೆ 1000 ಆಗಬೇಕು. ಅಂದ್ರೆ ಎಷ್ಟು ಜಾಸ್ತಿ ಆಗಬೇಕು? 900 ಜಾಸ್ತಿ ಆಗಬೇಕು. ಬಟ್ ಎಷ್ಟು ವರ್ಷದೊಳಗೆ ಹೇಳ್ರಿ? 20 ವರ್ಷದೊಳಗೆ. ಎಷ್ಟು ವರ್ಷದೊಳಗೆ? 20 ವರ್ಷದೊಳಗೆ. ನೋಡ್ರಿ, ಟೈಮ್ ಕೇಳತ್ತಾರ ಅಂತ ನೋಡ್ರಿ, 20 ವರ್ಷ ಟೈಮ್ ಬರಬೇಕು ಅಂತ ನಾವು ಈ ರೇಟ್ದಿಂದ ಕಡ್ತಾ ಹೊಡಿಬೇಕು. 60ರಿಂದ ಈ ಜೀರೋ ಕ್ಯಾನ್ಸಲ್, 6ರಿಂದ 6 20 90 ಆಗೋದಿಲ್ಲ. ಹಂಗಾರೆ ಇದು ಆಪ್ಷನ್ ಏನಾಗುತ್ತೆ ಹೇಳ್ರಿ? ಅಲ್ಲಿ ರಾಂಗ್ ಆಗುತ್ತೆ. ಇನ್ನು ಅದೇ ಏನಾರು ಒಂದು ವೇಳೆ 13 ಪಟ್ಟು ಆಗಕತ್ತಿತ್ತು ಅಂತಾರೆ ಅಮೌಂಟ. ಎಷ್ಟು ಪಟ್ಟು ಹೇಳ್ರಿ? 13 ಪಟ್ಟು ಆಗಕತ್ತಿತ್ತು ಅಂತಾರೆ. 100 ಇದ್ದಿದ್ದು 13 ಪಟ್ಟು ಅಂತಾರೆ ನೋಡ್ರಿ, 1300 ಆಗಕತ್ತಿತ್ತು ಅಂತಾರೆ. ಎಷ್ಟು ಜಾಸ್ತಿ ಆಗತೈತಿ? 1200 ಜಾಸ್ತಿ ಆಗತೈತಿ. ಈ 1200ಅನ್ನು ನಾವು ಏನು ಮಾಡ್ಬೇಕಂತಾರೆ? ಇವಾಗ ಈ ಪರ್ಸಂಟೇಜಿಂದ ಕಡ್ತಾ ಹೊಡೆದ್ರಿ ಅಂತ ನಮ್ಗೇನು ಸಿಗ್ತೈತಿ? ಟೈಮ್ ಸಿಗ್ತೈತಿ. ಆ ಟೈಮ್ ಎಷ್ಟಾಗಿರಬೇಕು ಅಂತಾರೆ? 20 ವರ್ಷ ಆಗಿರಬೇಕು. ಓಕೆ, ಈಗ ನೋಡಿ, ಪರ್ಸಂಟೇಜ್ ಎಷ್ಟೈತಿ? 60 ಐತಿ. ಈ ಜೀರೋ ಕ್ಯಾನ್ಸಲ್, 6 ಒಂದರಲ್ಲೇ 6 2 12 ಇದೊಂದು 0 ಅಂತಾರೆ. 20% 20 ಇಯರ್ ಅನ್ನೋದು ಬಂತು ನೋಡ್ರಿ. 20 ವರ್ಷ ತೊಗೊಳಕತ್ತೈತಿ. ಯಾವುದೋ ಒಂದು ಅಮೌಂಟ್ 13 ಪಟ್ಟು ಆಗ್ಬೇಕಂತ ನೋಡ್ರಿ, ಎಷ್ಟು ವರ್ಷ ಟೈಮ್ ತೊಗೊಳ್ತೈತಿ? 20 ವರ್ಷ ಟೈಮ್ ತೊಗೊಳ್ತೈತಿ. ಹಂಗಾರೆ ನಮ್ಮ ಆಪ್ಷನ್ ಯಾವ ಸರಿ ಆಕೈತಿ ಅಂತಾರೆ? ಸಿ ಸರಿ ಆಕೈತಿ. ಬಟ್ ನೀವು ಈ ಕ್ವಶನ್ ಬಿಡಿಸ್ಬೇಕಂತಾರೆ ಇಷ್ಟೆಲ್ಲ ಬಿಡಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ. ಓಕೆ, ಜಸ್ಟ್ ಟ್ರಿಕ್ ಅಪ್ಲೈ ಮಾಡ್ಕೊಳ್ರಿ. ನೋಡ್ರಿ, ಫಸ್ಟ್ ಇಲ್ಲಿ ಏನಾಗತೈತಿ ಅಂತಾರೆ ನೋಡ್ರಿ, ಅಮೌಂಟ 100 ಇದ್ದಿದ್ದು ಎಷ್ಟು ಆಗತೈತಿ ಅಂತಾರೆ? 700 ಆಗತೈತಿ. ಓಕೆ, ಎಷ್ಟು ಆಗತೈತಿ ಹೇಳ್ರಿ? 700 ಆಗತೈತಿ. ಹಾಗಾದ್ರೆ ಇಲ್ಲಿ 100 ಇದ್ದಿದ್ದು ಎಷ್ಟು ಜಾಸ್ತಿ ಆಗತೈತಿ? 600 ರೂಪಾಯಿ ಜಾಸ್ತಿ ಆಗತೈತಿ. ಓಕೆ, ಎಷ್ಟು ಜಾಸ್ತಿ ಆಗತೈತಿ? 600 ಅಂತಾರೆ 6 ಪಟ್ಟು ಆಗತೈತಿ ಅಂತ ತಿಳ್ಕೊಳ್ಳೋಣ. ನೋಡ್ರಿ, 7 ಪಟ್ಟು ಆಗಕತ್ತೈತಿ. ಬಟ್ ನಾವು ಎಷ್ಟು ಆಗತೈತಿ ಅಂತ ತಿಳ್ಕೊಳ್ಳೋಣ? ಜಾಸ್ತಿ ಆಗತ್ತಿದ್ದು 6 ಪಟ್ಟು ಆಗತೈತಿ. ಹಂಗಾರೆ ನೋಡ್ರಿ, ಇಲ್ಲಿ ಗ್ಯಾಪ್ ಎಷ್ಟೈತಿ? ಈ 100 ಇದ್ದಿದ್ದು 700 ಆಗ್ಬೇಕಾದ್ರೆ ಎಷ್ಟು ವರ್ಷ ಟೈಮ್ ತೊಗೊಳಕತ್ತೈತಿ? 10 ವರ್ಷ ಟೈಮ್ ತೊಗೊಳಕತ್ತೈತಿ. ಹಂಗಾರೆ ಈ 10 ವರ್ಷದೊಳಗೆ ಎಷ್ಟು ಬರಾಕತ್ತೈತಿ ಹೇಳ್ರಿ ಬಡ್ಡಿ? 6 ಪಟ್ಟು ಅಂದ್ರೆ 600 ಬರಾಕತ್ತೈತಿ. ಹಂಗಾರೆ ಈ 10 ವರ್ಷದೊಳಗೆ ಎಷ್ಟು ಪಟ್ಟು ಆಗತೈತಿ? ಜಸ್ಟ್ ಈ 700 ಬರ್ಕೊಳ್ಳೋಕ್ಕಿಂತ ನೀವೇನು ಮಾಡಿರಿ ಅಂತಾರೆ? ಜಸ್ಟ್ 1 ಪಟ್ಟಿದ್ದು 7 ಪಟ್ಟು ಅಂತ ಅಷ್ಟೇ ಬರ್ಕೊಡ್ರಿ. ಜಸ್ಟ್ ಇಲ್ಲಿ 1 ಪಟ್ಟು ಇದ್ದಿದ್ದು ಏನಾಗತೈತಿ? 7 ಪಟ್ಟು ಆಗತೈತಿ. ಹಂಗಾರೆ ಎಷ್ಟು ಜಾಸ್ತಿ ಆಗತೈತಿ? 6 ಪಟ್ಟು ಜಾಸ್ತಿ ಆಗತೈತಿ. ಎಷ್ಟು ವರ್ಷದೊಳಗೆ? 10 ವರ್ಷದೊಳಗೆ. ಹಂಗಾರೆ ಈ 10 ವರ್ಷದೊಳಗೆ ನೋಡ್ರಿ, ಎಷ್ಟು ವರ್ಷ? 10 ವರ್ಷದೊಳಗೆ ಏನಾಗತೈತಿ ಅಂತಾರೆ? 6 ಪಟ್ಟು ಆಗತೈತಿ. ಈಗ ನಾವೇನು ಮಾಡಬೇಕು? 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಅಂತ ತಿಳ್ಕೊಬೇಕು. ಹಂಗಾರೆ ನೋಡ್ರಿ, ಈ 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ನೋಡ್ರಿ. 10 ವರ್ಷದೊಳಗೆ 6 ಪಟ್ಟು ಆಕೈತಿ. 20 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ? ಅರ್ಥ ಆಗುತ್ತದ ಸರ್? ಇಲ್ಲಿ ಮತ್ತೆ 7 ಕೊಟ್ಟಾರಲ್ರಿ, ಹಂಗೆ ತೊಗೊಂಡ್ರಿ ಅಂತ ಆನ್ಸರ್ ತಪ್ಪು ಬರ್ತೈತಿ.
ಓಕೆ ಜಸ್ಟ್ ಇಲ್ಲಿ ಒಂದು ಇದ್ದಿದ್ದು ಇಲ್ಲಿ 7 ಆಗೈತಿ ಅಂದ್ರೆ ಎಷ್ಟು ಮಿಡಲ್ ಗ್ಯಾಪ್ ಐತಲ್ಲ ಇದನ್ನು ತೊಗೋಬೇಕು. ಈ 6 ಪಟ್ಟು ಮಿಡಲ್ ಗ್ಯಾಪ್ ಒಳಗೆ 6 ಪಟ್ಟು ಆಗತೈತಿ. ಇಯರ್ ಗ್ಯಾಪ್ ಎಷ್ಟೈತಿ 10 ಇಯರ್ ಐತಿ. ಈ 10 ವರ್ಷ ಒಳಗೆ ಏನಾಗತೈತಿ ಅಂದ್ರೆ 6 ಪಟ್ಟು ಆಗತೈತಿ. ಹಾಗಾದ್ರೆ 20 ಪಟ್ಟು ಆಗಬೇಕಂದ್ರೆ ಎಷ್ಟು ವರ್ಷ ಟೈಮ್ ಬೇಕು ನೋಡಿರಿ. ಈ 10ರಿಂದ 6 ಹೋಗಲ್ಲ, ಅದಕ್ಕೆ ಏನು ಮಾಡ್ತೀವಿ ಒಂದು ಸಾರಿ ಈ ಜೀರೋ ಕ್ಯಾನ್ಸಲ್ ಮಾಡ್ತೀವಿ. ಇನ್ನು 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 6. ಇನ್ನು ಇದೇ 2 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 12. ನೋಡಿರಿ ಆಪ್ಷನ್ 12 ಬಂತು, ಆಪ್ಷನ್ ಎ ಐತಿ ಅಂತ ಹಾಕಿದ್ರಿ ಅಂತಾರೆ, ಇದು ತಪ್ಪು. ಓಕೆ ಯಾಕೆ ತಪ್ಪು ಅಂತಾರೆ, ನಾವು ಜಸ್ಟ್ ಇಲ್ಲಿ ಏನು ತೊಗೊಂಡಿವಿ, ಈ ಗ್ಯಾಪನ್ನು 6 ಪಟ್ಟು ಇದ್ದದ್ದು ತೊಗೊಂಡಿವಿ ಇಲ್ಲಿ. ಹಾಗಾದ್ರೆ ಇದು ಕೂಡ 12 ಅನ್ನೋದು ಏನಾಗಿರ್ತೈತಿ ಹೇಳ್ರಿ, ಅದ್ರದ್ದು ಗ್ಯಾಪ್ ಆಗಿರ್ತೈತಿ. ಅಂದ್ರೆ ನೋಡಿರಿ ಈ 1 ಪಟ್ಟು ಇದ್ದಿದ್ದು 13 ಪಟ್ಟು ಆಗತ್ತಿತ್ತು ಅಂದ್ರೆ ಇಲ್ಲಿ ಗ್ಯಾಪ್ ಎಷ್ಟು ಜಾಸ್ತಿ ಆಗತೈತಿ, 12 ಪಟ್ಟು ಜಾಸ್ತಿ ಆಗತೈತಿ ಮಿಡಲ್ಲ. ಈ ಆನ್ಸರ್ ಬಂದೈತಿ ನಮ್ಗೆ. ನೋಡಿರಿ ಈ 1 ಪಟ್ಟು ಇದ್ದಿದ್ದು 7 ಪಟ್ಟು ಆಗತ್ತಿತ್ತು, ಇಲ್ಲಿ ನಾವು ಎಷ್ಟು ತೊಗೊಂಡಿವಿ, ಈ 6 ತೊಗೊಂಡಿವಿ. ಹಾಗಾದ್ರೆ ಈ 12 ಅನ್ನೋದು ಏನು ಹೇಳ್ರಿ, ಈ ಗ್ಯಾಪ್. ಬಟ್ ನಮ್ಮ ಆನ್ಸರ್ ಏನು ಹೇಳ್ರಿ, ಇದು ಆಗ್ತದೆ, ಇದು ಸರಿ. ಅಂದ್ರೆ ಇದೇನು 12 ಪಟ್ಟು ಬಂದೈತಲ್ಲ ಇದಕ್ಕೆ ಒಂದು ಪ್ಲಸ್ ಮಾಡ್ಬೇಕು, 13 ಪಟ್ಟು ಆಕೈತೆ ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿನಿ. ಅರ್ಥ ಆಗಿಲ್ಲ ಅಂತಾರು ಏನು ಮಾಡಿರಿ, ಇನ್ನೊಂದು ಸಾರಿ ವಿಡಿಯೋವನ್ನು ನೋಡ್ರಿ ಹೊಳ್ಳಿ, ಆಮೇಲೆ ಅರ್ಥ ಆಗ್ತದೆ. ನಾನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇ ರೀತಿ ಇನ್ನೂ ಒಂದು ಐತಿ. ಎಸ್ ನೋಡ್ರಿ ಏನೈತಿ ಅಂತಾರೆ ಕ್ವಶನ್, ಸೇಮ್ ಕ್ವಶನ್ ಐತಿ. ಯಾವುದೋ ಒಂದು ಅಮೌಂಟ್ ಏನಾಗತೈತಿ ಅಂತಾರೆ 6 ಪಟ್ಟು ಆಗಕತ್ತೈತಿ. ಓಕೆ ಜಸ್ಟ್ ನೋಡ್ರಿ 1 ಪಟ್ಟು ಇದ್ದಿದ್ದು ಎಷ್ಟು ಆಗಕತ್ತೈತಿ, 6 ಪಟ್ಟು ಆಗಕತ್ತೈತಿ. ಅಂದ್ರೆ ಎಷ್ಟು ಜಾಸ್ತಿ ಆಗತೈತಿ, 5 ಜಾಸ್ತಿ ಆಗತೈತಿ. ಎಷ್ಟು ವರ್ಷದೊಳಗೆ, 5 ವರ್ಷದೊಳಗೆ. ಓಕೆ ಈ 5 ವರ್ಷದೊಳಗೆ ಏನಾಗತೈತಿ ಅಂತಾರೆ 5 ಪಟ್ಟು ಆಗತೈತಿ. ಓಕೆ ಇನ್ನು ನೆಕ್ಸ್ಟ್ ಈ 40 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಅಂತ ಹೇಳ್ಬೇಕು ನಾವು. ಇವಾಗ ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, 5 ಒಂದರಲ್ಲೇ 5, ನೆಕ್ಸ್ಟ್ 41 40. ಬಟ್ ಈ 40 ಅನ್ನೋದು ಆನ್ಸರ್ ತಪ್ಪಾಗ್ತದೆ. ಯಾಕಂತ ನೋಡ್ರಿ ಒಂದು ಏನು ಮಾಡಬೇಕು ಅಂತಾರೆ, ನಾವು ಎಕ್ಸ್ಟ್ರಾ ಕೂಡಿಸ್ಕೋಬೇಕಲ್ಲಿ. ಎಕ್ಸ್ಟ್ರಾ ಕೂಡಿಸಿವಿ ಅಂತಾರೆ ಎಷ್ಟಾಗ್ತದೆ ಹೇಳ್ರಿ, 41 ಪಟ್ಟು ಆಕೈತಿ. 40 ವರ್ಷದೊಳಗೆ ಎಷ್ಟು ಪಟ್ಟು ಆಕೈತಿ ಹೇಳ್ರಿ, 41 ಪಟ್ಟು. ಇದೇ ಆಪ್ಷನ್ ಏನು ಮಾಡ್ಕೊಳ್ರಿ ಅಂತಾರೆ 41 ಅಂತ ಮಾಡ್ಕೊಳ್ರಿ. ಜಸ್ಟ್ ಇದು ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ನೀವು ಆಪ್ಷನ್ ಥ್ರೂ ಚೆಕ್ ಮಾಡಿ ನೋಡೋರಿದ್ರೆ ನೋಡ್ರಿ, ಕ್ಲಾರಿಟಿ ಬರ್ತೈತಿ ನೋಡಿರ್ಬೇಕಂತ. ಓಕೆ ಎಸ್ ನೋಡ್ರಿ ಹಂಗಾರೆ ನೆಕ್ಸ್ಟ್. ಎಸ್ ಓಕೆ ನೋಡಿರಿ ಇವತ್ತಿನ ವಿಡಿಯೋದೊಳಗೆ ಏನಾಗಿದ್ದಾವೆ ಅಂತಾರೆ ಒಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಇದೇ ರೀತಿ ಇನ್ನೂ ಒಂದಿಷ್ಟು ನೆಕ್ಸ್ಟ್ ಇನ್ನೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಇನ್ನೂ ಒಂದಿಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಅಂತಾರೆ ಏನು ಬೇಡ. ಓಕೆ ಎಸ್ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.